tawal sila. Ready?
ಲೈವ್ ಸ್ಟಾರ್ಟ್ ಮಾಡಿ. ಮಾಡಿದ್ದಾರೆ ಸರ್, ನೋಡಿ ಚೆಕ್ ಮಾಡಿ, ಲಿಂಕ್ ಇದೆ. ಹಾಂ
ಅವ್ರನ್ನೇ ಕರೀರಿ.
ಅನಂತವೈಭವಂ ಚಂದ್ರಶೇಖರಯತೀಂದ್ರಮಾಶ್ರಯೇ. ಜಗದ್ಗುರು ಶಂಕರಾಚಾರ್ಯ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವ ಪ್ರಪಂಚದಾದ್ಯಂತ ಇವತ್ತು ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ಹಾಗೆ ಇಲ್ಲಿಯೂ ಕೂಡ ಶ್ರೀ ಗೌತಮ ಚಾರಿಟೇಬಲ್ ಟ್ರಸ್ಟ್ ಗೌತಮ ವೇದ ಪಾಠಶಾಲಾ ವತಿಯಿಂದ 7ನೇ ವರ್ಷದ ಆರಾಧನಾ ಮಹೋತ್ಸವ ಇಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದ ಮಂಗಲ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸಮಾಹಿತರಾಗಿದ್ದೇವೆ. ಪರಮಾಚಾರ್ಯರ ಪೂಜೆ ನಡೀತಾ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂರ್ಧನ್ಯ ವಿದ್ವಾಂಸರುಗಳಿಗೆ, ವೇದಶಾಸ್ತ್ರ ವಿದ್ವಾಂಸರುಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ವರ್ಷವೂ ಕೂಡ 4 ಮೂರ್ಧನ್ಯ ವಿದ್ವಾಂಸರುಗಳಿಗೆ ಸನ್ಮಾನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಮೊಟ್ಟ ಮೊದಲಾಗಿ ಆ 4 ಮೂರ್ಧನ್ಯ ವಿದ್ವಾಂಸರುಗಳನ್ನು ಸಭೆಗೆ ಸ್ವಾಗತಿಸುತ್ತೇನೆ. ವಿದ್ವಾಂಸರುಗಳು ದಯಮಾಡಿ ವೇದಿಕೆಯನ್ನು, ಸ್ಥಾನವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮೊಟ್ಟ ಮೊದಲಾಗಿ ಐದಂಬ್ರಾತಮ್ಯಂ ಅಹಂ ವಿಷ್ಣುಭಟ್ಲ ಲಕ್ಷ್ಮೀನಾರಾಯಣ ಘನಪಾಟಿ ಮಹಾಭಾಗಾನ್ ಆಹ್ವಯೇ. ವಿದ್ವಾಂಸರುಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ವೇದಬ್ರಹ್ಮಶ್ರೀ ಬಿ ಹರಿಹರ ಘನಪಾಟಿಗಳು ಘನಪಾಟಿನಃ ಸಭಾಂ ಆಗಚ್ಚಂತು ಇತಿ ತಾನ್ ಪ್ರಾರ್ಥಯೆ. ಹಾಗೆ ವೇದಬ್ರಹ್ಮಶ್ರೀ ಗಣಪತಿ ಯಜ್ಞಪತಿ ಚಿತ್ರಗೇಮೇಟ್ ಗೋಕರ್ಣ ಘನಪಾಟಿಗಳು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಹಾಗೆ ವೇದಮೂರ್ತಿ ಸುಮುಖ ಶರ್ಮಾ ಘನಪಾಟಿಗಳು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಮೂರ್ಧನ್ಯರಿಗೆ ಪಾಠಶಾಲೆಯ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾರ್ದಂ ಸ್ವಾಗತಂ ವ್ಯಾಹರಾಮಿ ಪಾಠಶಾಲಾ ಪರತಃ ವ್ಯಕ್ತಿಶಃಶ್ಚ. ಹಾಗೆ ಪ್ರಾತಃ ಕಾಲದಿಂದ ಇಲ್ಲಿಯವರೆಗೆ ಈ ಪರಮಾಚಾರ್ಯರ ಈ ಆರಾಧನಾ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೀರಿ. ಈ ಕಾರ್ಯಕ್ರಮದ ಅತ್ಯಂತ ಯಶಸ್ಸಿಗೆ ತಮ್ಮೆಲ್ಲರ ಪಾತ್ರ
ಆಧಿಕ್ಯವಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾಲುದಾರರಾದಂಥ ತಮ್ಮೆಲ್ಲರನ್ನ ವೇದ ಪಾಠಶಾಲೆಯ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರನ್ನ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದ ವಿದ್ವಾಂಸರುಗಳ ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ, ಹಾಗೆ ಸಭೆಯ ಅನುಮತಿಯನ್ನು ಕೂಡ ಕೋರ್ತೇನೆ. ಆರಂಭದಲ್ಲಿ ವಿಷ್ಣು ಭಟ್ಲ ಲಕ್ಷ್ಮೀನಾರಾಯಣ ಘನಪಾಠಿಗಳು, ಲಕ್ಷ್ಮೀನಾರಾಯಣ ಘನಪಾಠಿಗಳು ಇವತ್ತು ನಮಗೆ ಸತ್ಕಾರಕ್ಕೆ, ನಮ್ಮ ಧನ್ಯತೆಗೆ ಕಾರಣವಾಗಿದ್ದಾರೆ. ಅವರ ಪರಿಚಯವನ್ನು ಮಾಡಲಿಕ್ಕೆ ನಾನು ಪ್ರಾಯಶಃ ಅಶಕ್ತನಾಗ್ತೇನೆ. ಇವರು ವೇದಮೂರ್ತಿ ಶ್ರೀ ರಾಮಮೂರ್ತಿ ಹಾಗೂ ನಾಗಮ್ಮ ದಂಪತಿಗಳ ಸುಪುತ್ರರಾಗಿದ್ದಾರೆ. ಇವರ ತಂದೆಯವರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಆಮೇಲೆ ಇವರ ಪರಿಚಯಕ್ಕೆ ಉದ್ಯುಕ್ತನಾಗ್ತೇನೆ. ಇವರ ತಂದೆಯವರು ವೇದಶಾಸ್ತ್ರಗಳಲ್ಲಿ ಭೂರಿ ಪರಿಶ್ರಮರು. ಧರ್ಮಶಾಸ್ತ್ರ, ಪೂರ್ವೋತ್ತರ ಮೀಮಾಂಸ, ಈ 3 ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದಂಥವರು. ಅದರಲ್ಲಿ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ಪರಿಶ್ರಮವನ್ನು ಹಾಕಿದವರು. ಹಾಗೆ ಯಜುರ್ವೇದ ಕ್ರಮಾಂತ ಅಧ್ಯಯನವನ್ನು ಮಾಡಿ ವೇದ ಭಾಷ್ಯವನ್ನು ಕೂಡ ಅಧ್ಯಯನವನ್ನು ಮಾಡಿದಂಥವರು. ಇನ್ನೂ ವಿಶೇಷವಾಗಿ 60 ವರ್ಷಗಳ ಕಾಲ ಅವರು ಯಾವುದೇ ಪ್ರತಿಗ್ರಹವನ್ನು ಮಾಡದೇ ಇದ್ದಂಥವರಂತೆ. ಅವರು ಯಾವ ದ್ರವ್ಯ ಪ್ರತಿಗ್ರಹವನ್ನು, ಧನ ಪ್ರತಿಗ್ರಹ, ದಕ್ಷಿಣಾ ಪ್ರತಿಗ್ರಹ ಯಾವುದೂ ಇಲ್ಲ, ಅಪರಿಗ್ರಹ ವ್ರತಿಯಾಗಿದ್ದವರು 60 ವರ್ಷಗಳ ಕಾಲ. ಇವರ ಈ ನಿಷ್ಠೆ ಮತ್ತು ಅಧ್ಯಯನ ಇತ್ಯಾದಿಗಳನ್ನೆಲ್ಲವನ್ನು ಗಮನಿಸಿದಂತಹ ಪರಮಾಚಾರ್ಯರೇ ಅವರ ಮನೆಗೆ ಅವರ ದರ್ಶನಕ್ಕಾಗಿ ಬಂದಿದ್ದರಂತೆ. ಬಂದು ಅವರ ದರ್ಶನವನ್ನು ಮಾಡಿ ಪಾದುಕೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರಂತೆ. ಆ ಪಾದುಕೆ ಇನ್ನೂ ಅವರ ಮನೆಯಲ್ಲಿ ಅಲಂಕೃತವಾಗಿದೆ. ಹೀಗೆ ಅಂತಹ ವಿಶಿಷ್ಟವಾದ ವ್ಯಕ್ತಿಗಳ ಸುಪುತ್ರರಾಗಿ ಜನಿಸಿದಂಥವರು ಶ್ರೀ ಲಕ್ಷ್ಮೀನಾರಾಯಣ ಘನಪಾಠಿಗಳು. ಇವರು ತಂದೆಯಲ್ಲಿಯೇ ನಿಯಮಾಧ್ಯಯನವನ್ನು ಕ್ರಮಾಂತದವರೆಗೆ ಮಾಡಿ ಅನಂತರದಲ್ಲಿ ಇನ್ನೊಬ್ಬ ಲಕ್ಷ್ಮೀನಾರಾಯಣ, ಅವರು ಕೂಡ ವಿಷ್ಣು ಭಟ್ಟ ಲಕ್ಷ್ಮೀನಾರಾಯಣ ಘನಪಾಠಿಗಳು. ಅವರಲ್ಲಿ ಜಟಾಘನವನ್ನು ಅಧ್ಯಯನ, ಸಲಕ್ಷಣ ಘನವನ್ನು ಅಧ್ಯಯನವನ್ನು, ಘನಾಂತ ಪರ್ಯಂತ ಅಧ್ಯಯನವನ್ನು ಮಾಡಿ ವಿಷ್ಣು ಭಟ್ಲ ಸಲಕ್ಷಣ ಸುಬ್ರಹ್ಮಣ್ಯ ಘನಪಾಠಗಳಲ್ಲಿ ವೇದಭಾಷ್ಯವನ್ನು ಕೂಡ ಅಧ್ಯಯನವನ್ನು ಮಾಡಿರುತ್ತಾರೆ. ಅದರ ಜೊತೆಯಲ್ಲಿ ಅನೇಕ ವರ್ಷಗಳಿಂದ ತಮ್ಮ ಮನೆಯಲ್ಲಿಯೇ ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ವೇದ ಅಧ್ಯಾಪನವನ್ನು ಮಾಡಿ 3 ಘನಪಾಠಿಗಳು ಇವರಿಂದ ಈಗಾಗಲೇ ಲೋಕದಲ್ಲಿ ವಿಖ್ಯಾತರಾಗಿದ್ದಾರೆ. ಮಾತ್ರವಲ್ಲ, TTD ತಮಗೆಲ್ಲರಿಗೂ ಪರಿಚಿತವಾಗಿದೆ, ತಿರುಮಲ ತಿರುಪತಿ ದೇವಸ್ಥಾನ. ಈ ದೇವಸ್ಥಾನದ ವತಿಯಿಂದ ವೇದ ಅಧ್ಯಾಪಕರುಗಳಿಗೆ ಒಂದು ಗೌರವಧನ, ಮಾಸಿಕ ಗೌರವಧನ ಸಂದಾಯವಾಗ್ತದೆ. ಅದಕ್ಕೆ ಒಂದು ನಿಯಮ ಇದೆ, ತಮಗೆಲ್ಲ ಗೊತ್ತಿರಬಹುದು, ಪಾರಾಯಣ ಸ್ಕೀಮ್ ಅಂತ ಕರೀತಾರೆ. ಆ ಪಾರಾಯಣದ ಸ್ಕೀಮಿನಲ್ಲಿ ಇವರು ಪರಿವೀಕ್ಷಕರಾಗಿದ್ದಾರೆ. ಇಡೀ ಭಾರತಕ್ಕೆ, ಸಮಗ್ರ ಭಾರತಕ್ಕೆ, ಸಂಪೂರ್ಣ ಭಾರತಕ್ಕೆ ಅವರು TTDಯ ವತಿಯಿಂದ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರ್ ಆಗಿದ್ದಾರೆ. ಅವರು ಸಮಗ್ರ ಭಾರತದ ಸಮಿತಿಯ, ಮಾರ್ಗದರ್ಶಕ ಸಮಿತಿಯ ಅಥವಾ ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅಂತಹ ಕೃತಭೂರಿ ಪರಿಶ್ರಮವನ್ನು ವೇದದಲ್ಲಿ, ಶಾಸ್ತ್ರದಲ್ಲಿ ಮಾಡಿರುವಂತಹ ಮೂರ್ಧನ್ಯ ವಿದ್ವಾಂಸರುಗಳು ಇವತ್ತು ಇಲ್ಲಿ ಪರಮಾಚಾರ್ಯರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ, ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಅಹೋಭಾಗ್ಯವೇ ಸರಿ. ಇಂತಹ ಮೂರ್ಧನ್ಯ ವಿದ್ವಾಂಸರನ್ನು ಸನ್ಮಾನ ಮಾಡಬೇಕು ಅಂತ, ರಾಂಖವ ಇತ್ಯಾದಿಗಳೊಂದಿಗೆ ಸನ್ಮಾನ ಮಾಡಬೇಕು ಅಂತ ನಮ್ಮ ಪೂಜ್ಯ ಗುರುಗಳಾದ ವೇದ ಬ್ರಹ್ಮಶ್ರೀ ಅನಂತಕೃಷ್ಣ ಘನಪಾಠಿಗಳನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಗುರುಗಳು ಅವರನ್ನು ಶಾಲು ಇತ್ಯಾದಿಗಳೊಂದಿಗೆ ಸತ್ಕರಿಸಿ ಅವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗುವಂತೆ ಅನುಗ್ರಹಿಸಬೇಕು ಅಂತ ಈರ್ವರಲ್ಲಿಯೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇವರಿಗೆ ಇನ್ನೊಂದು ವಿಷಯ, ಅನೇಕ ಸತ್ಕಾರಗಳು ಸಿಕ್ಕಿದೆ, 16 ಸತ್ಕಾರಗಳು. ಅದರಲ್ಲಿ ಒಂದು ವಿಶೇಷವಾದ ಸತ್ಕಾರ ಭಾರತಾತ್ಮ ಅಂತ ಒಂದು ವಿಶೇಷ ಸತ್ಕಾರ ವಿಶ್ವ ಹಿಂದೂ ಪರಿಷತ್ತಿನ ಅಶೋಕ್ ಸಿಂಘಾಲ್ ಅವರ ಸಂಸ್ಥೆಯ ವತಿಯಿಂದ ಒಂದು ಸತ್ಕಾರ. ಇದು ಭಾರತಾತ್ಮ ಅನ್ನುವಂತಹ ಒಂದು ಸತ್ಕಾರ.
ಆದರ್ಶ ಅಧ್ಯಾಪಕ ಅನ್ನುವ ಬಿರುದಿನ ಅಡಿಯಲ್ಲಿ ಇವರಿಗೆ ಅವರು ಸತ್ಕಾರವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೂ ಅನೇಕ ಸತ್ಕಾರಗಳು ಅವರಿಗೆ ಸಿಕ್ಕಿದೆ. ಹಾಗೆ ಕೌತ ಸ್ವಧರ್ಮ ಸ್ವಾಧ್ಯಾಯ ಸಂಘ ಅಂತ ಒಂದು ಸಂಘ 135 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದೆ ವೇದಕ್ಕಾಗಿ. ಆ ಸಂಘದ ಪರೀಕ್ಷಾಧಿಕಾರಿಯೂ ಆಗಿದ್ದಾರೆ. ಅಲ್ಲಿಂದ ಆ ಸಂಘದ ವತಿಯಿಂದ ಸ್ವಾಧ್ಯಾಯ ರತ್ನ ಅನ್ನುವ ಪ್ರಶಸ್ತಿಯನ್ನು ಕೂಡ ಅವರು ಹೊಂದಿದ್ದಾರೆ. ಹೀಗೆ ಅನೇಕ ಪ್ರಶಸ್ತಿ ಭಾಜನರಾಗಿದ್ದಾರೆ ಇವರ ಪುತ್ರರು ಕೂಡ ರಾಮಲಿಂಗೇಶ್ವರ ಶರ್ಮಾ ಅಂತ, ರಾಮಲಿಂಗೇಶ್ವರ ಸುಬ್ರಹ್ಮಣ್ಯ ಘನಪಾಟಿ, ಇವರ ಪುತ್ರರು ಕೂಡ ಘನಪಾಟಿಯಾಗಿದ್ದಾರೆ. ಹೀಗೆ ಅನೇಕ ಪುರಸ್ಕಾರಗಳಿಗೆ ಸಂದಾಯವಾಗಿರುವಂತಹ ಈ ಮೂರ್ಧನ್ಯ ವಿದ್ವಾಂಸರನ್ನು ಸತ್ಕರಿಸಿ ನಾವು ಧನ್ಯರಾಗಿದ್ದೇವೆ. ಗುರುಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇನ್ನೊಬ್ಬ ವಿದ್ವಾಂಸರು ಬಿ ಹರಿಹರ ಘನಪಾಟಿ. ಇವರು ವೇದಭವನದ ವೇದರತ್ನ. ವೇದಭವನದಲ್ಲಿ ಹೈದರಾಬಾದಿನ ಭಾಗ್ಯನಗರದ ವೇದಭವನದ ವೇದ ಪಾಠಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದಂಥವರು. ಇವರ ತಂದೆ ಬಾಲಸುಬ್ರಹ್ಮಣ್ಯ ಶರ್ಮಾ ಅಂತ. ಅವರ ತಂದೆಯವರು ದ್ವಿವೇದಿಗಳು, ಯಜುರ್ವೇದ ಮತ್ತು ಸಾಮವೇದವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂಥವರು. ತಾಯಿಯವರು ಲಕ್ಷ್ಮಿ ಅಂತ. ಲಕ್ಷ್ಮಿ ಮತ್ತು ಬಾಲಸುಬ್ರಹ್ಮಣ್ಯ ದಂಪತಿಗಳ ಸುಪುತ್ರರಾಗಿ ಜನಿಸಿದಂಥ ಇವರು 20 ವರ್ಷಗಳಿಂದ ವೇದಾಧ್ಯಾಪನವನ್ನು ಮಾಡ್ತಾ ಇದ್ದಾರೆ. 2 ವರ್ಷಗಳ ಕಾಲ ಕಂಚಿಯ ಸಮೀಪದ ಶ್ರೀಪೆರಂಬದೂರಿನಲ್ಲಿ ವೇದಾಧ್ಯಾಪನವನ್ನು ಮಾಡಿದ್ದಾರೆ. ಈಗ 18 ವರ್ಷಗಳಿಂದ ವೇದಭವನದಲ್ಲಿ ವೇದಾಧ್ಯಾಪಕರಾಗಿ ವಿಜೃಂಭಿಸ್ತಾ ಇದ್ದಾರೆ. ಅನೇಕ ವೇದ ಅಧ್ಯಾಯಿಗಳನ್ನು ಸಿದ್ಧಪಡಿಸಿದ್ದಾರೆ. ಅವರಲ್ಲಿ ಒಬ್ಬರು ನಮ್ಮ ವೇದ ಪಾಠಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಅಧ್ಯಾಪನವನ್ನು ಮಾಡ್ತಾ ಇರುವಂತಹ ವಿಜಯಕುಮಾರ ಘನಪಾಠಿಗಳು ಕೂಡ ಹೌದು. ವಿಜಯಕುಮಾರ ಘನಪಾಠಿಗಳ ಗುರುಗಳು ಕೂಡ ಆಗಿರುವಂತಹ ಶ್ರೀ ಹರಿಹರ ಘನಪಾಠಿಗಳು ಇವತ್ತು ಇಲ್ಲಿ ಪರಮಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ತನ್ಮೂಲಕ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಅಧ್ಯಾಪನವನ್ನು ಮಾಡಿದ್ದಾರೆ. ತೆಲಂಗಾಣ ಜಿಲ್ಲೆಯ ಪರೀಕ್ಷಾಧಿಕಾರಿಗಳು ಕೂಡ ಇವರು ಆಗಿದ್ದಾರೆ. ಇಂತಹ ಮೂರ್ಧನ್ಯ ವಿದ್ವಾಂಸರನ್ನು ಸುಚೇತನ ಘನಪಾಠಿಗಳು ಶಾಲು ಹೊದಿಸುವುದರ ಮೂಲಕವಾಗಿ ಸತ್ಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಹಾಗೆ ಸನ್ಮಾನವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕು ಅಂತ ಹರಿಹರ ಘನಪಾಠಿಗಳನ್ನು ವಿನಂತಿಸಿಕೊಳ್ತೇನೆ. ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ಭಜುನಾನಿ ವಿದ್ವಾನ್ ದ್ವಿಜೋಧ್ಯಸ್ಮಜ್ಜುಹುರಾಣಮೇನಃ ಭೂಜಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಮೊನ್ನೆ ಅಷ್ಟೇ ನಡೆದ ಸಮಾರಂಭದಲ್ಲಿ ವೇದಭವನ ಇವರಿಗೆ ಆಮ್ನಾಯ ವಾಚಸ್ಪತಿ ಅನ್ನುವ ಬಿರುದನ್ನು ನೀಡಿದೆ. ಸುಚೇತನ ಘನಪಾಠಿಗಳಿಗೆ ಧನ್ಯವಾದಗಳು. ಹಾಗೆ ಸತ್ಕಾರವನ್ನು ಸ್ವೀಕರಿಸಿದಂತಹ ಘನಪಾಠಿಗಳಿಗೂ ಕೂಡ ನಮಸ್ಕಾರಗಳು. ಮತ್ತೊಬ್ಬ ವಿದ್ವಾಂಸರು ಗಣಪತಿ ಯಜ್ಞಪತಿ ಚಿತ್ರಗೇಮಠ ಗೋಕರ್ಣ. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ. ಇವರ ಧಾರಣಾ ಸಾಮರ್ಥ್ಯವನ್ನು ವೇದಾಧ್ಯಯನ ಮಾಡಿದಂಥ ಪಂಡಿತರೆಲ್ಲರೂ ಬಹುತೇಕ ಗಮನಿಸಿದ್ದಾರೆ. ಇವರು ಎಂಥ ಮೂರ್ಧನ್ಯ ವಿದ್ವಾಂಸರು ಅಂತಂದರೆ ಹೇಳಲಿಕ್ಕೆ ಹೋದರೆ ಆನಂದ ಬಾಷ್ಪ ಬರಬಹುದು ನಮಗೆಲ್ಲರಿಗೂ ಕೂಡ. ಅಂತಹ ಮೂರ್ಧನ್ಯ ವಿದ್ವಾಂಸರು. ಅವರ ಪರಂಪರೆಯೂ ಅಷ್ಟೇ ಅದ್ಭುತವಾಗಿದೆ. ಪ್ರಾತಸ್ಮರಣೀಯರಾದಂತಹ ಕೊಡ್ಲೆಕೆರೆ ರಾಮಚಂದ್ರ ಶ್ರೌತಿಗಳು ಅಂತ ನಾವು ಯಾರನ್ನ ಕೇಳಿದ್ದೇವೋ ನೋಡಿದ್ದೇವೋ ಅಂತಹ ಮೂರ್ಧನ್ಯ ವಿದ್ವಾಂಸರು ಇವರ ಮಾತಾಮಹರು. ಹಾಗೆ ಗೋಕರ್ಣದ ಮೂರ್ಧನ್ಯ ವಿದ್ವಾಂಸರುಗಳಲ್ಲಿ ಇನ್ನೊಬ್ಬರಾದವರು ಗಣು ಭಟ್ರು ಅಂತ ಕರಿತೇವೆ. ಗಣಪತಿ ಭಟ್ಟು ಅಂತ ಅವರ ಹೆಸರು ಕೂಡ. ಇವರ ಪಿತಾಮಹರು, ಅವರು ಸೋಮಯಾಜಿಗಳು. ಹೀಗೆ ಅಂತಹ ಮಾತಾಮಹ ಪಿತಾಮಹ ಮೂರ್ಧನ್ಯ ವಿದ್ವಾಂಸರುಗಳ ದೌಹಿತ್ರ ಪೌತ್ರರಾಗಿರುವಂತಹ ಇವರ ತಂದೆ ಯಜ್ಞಪತಿ ಭಟ್ರು ಅಂತ. ಅವರು ಕೂಡ ಹಾಗೆ ಪರಮ ಶ್ರೌತಿಗಳು, ಯಾಜ್ಞಿಕರು. ಗಿರಿಜಾ ಮತ್ತು ಯಜ್ಞಪತಿ ದಂಪತಿಗಳ ಜ್ಯೇಷ್ಠ ಸೀಮಂತ ಪುತ್ರರಾಗಿರುವಂತಹ ಇವರು
ಮಾತಾಮಹರಲ್ಲಿ ಆರಂಭದ ವೇದ ಅಧ್ಯಯನವನ್ನು ಮಾಡಿರ್ತಾರೆ. ಸುಮಾರು ಅರ್ಧ ಭಾಗ ಸಂಹಿತಾ ಅಧ್ಯಯನವನ್ನು ಮಾತಾಮಹರಲ್ಲಿಯೇ ಮಾಡಿದ್ದಾರೆ. ಅನಂತರದಲ್ಲಿ ನಮ್ಮದೇ ಆದಂತಹ ಮಲ್ಲಿಕಾರ್ಜುನ ವೇದ ಪಾಠಶಾಲೆಯಲ್ಲಿ ಅಥವಾ ಜ್ಯೋತಿ ಪಾಠಶಾಲೆಯಲ್ಲಿ ಮೂಲಾಧ್ಯಯನವನ್ನು ಮಾಡಿ, ಕಾಶಿ ರಾಮಘನ ಪಾಠಗಳಲ್ಲಿ ಪದ ಕ್ರಮ ಜಟಾಘನ ಅಧ್ಯಯನವನ್ನು ಮಾಡಿ, ಕಾಶಿಯಲ್ಲಿಯೇ ಕೂಡ ಸಂಪೂರ್ಣ 3ಕ್ಕೂ ಹೆಚ್ಚು ಜಟಾಪಾರಾಯಣವನ್ನು ಮಾಡಿದ್ದಾರೆ. ತುಂಬ ಜನರಿಗೆ ಗೊತ್ತಿಲ್ಲ ಇದು. ಕಾಶಿಯಲ್ಲಿ ಸಮಗ್ರ ಜಟಾಪಾರಾಯಣವನ್ನು ಮಾಡಿದ್ದಾರೆ ಅವರು. ಇವರ ಸಹಾಧ್ಯಾಯಿಗಳು ಶೇಖರ ಘನಪಾಠಿಗಳು. ಶೇಖರ ದ್ರಾವಿಡರು ಅಂತ ನಾವೆಲ್ಲರನ್ನು ನೋಡಿದ್ದೇವೆ. ಇಲ್ಲಿ ಜಟಾಪಾರಾಯಣದಲ್ಲೂ ಕೂಡ ಅವರನ್ನು ಗಮನಿಸಿದ್ದೇವೆ. ಇವರು ಕೂಡ ಒಟ್ಟಿಗೆ ಅಧ್ಯಯನವನ್ನು ಮಾಡಿದಂಥವರು, ಏಕವಚನ ಸಂಬೋಧನಾ ಸ್ನೇಹಿತರು. ಅಂತಹ ಮೂರ್ಧನ್ಯ ವಿದ್ವಾಂಸರುಗಳ ಸಹಾಧ್ಯಾಯಿಗಳಿವರು. ಆ ನಂತರದಲ್ಲಿ ತಂದೆಯ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕಾಗಿ ಅನಿವಾರ್ಯವಾಗಿ ಗೋಕರ್ಣವನ್ನು ಸೇರಿ ಜವಾಬ್ದಾರಿಯನ್ನು, ಅಂದರೆ ಶಿಷ್ಯವರ್ಗದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಅದರ ಜೊತೆಯಲ್ಲಿ ವೇದವನ್ನು ಧಾರಣೆ ಮಾಡಿದಂಥವ್ರು. ಇವರ ಬಗ್ಗೆ ನಮ್ಮ ಪೂಜ್ಯ ಗುರುಗಳು ಸೋತಿ ನಾಗರಾಜರು ಹೇಳ್ತಾ ಇದ್ರು, ಗಣಪತಿ ಭಟ್ರಿಗೆ ಏಕಕಾಲದಲ್ಲಿ 2 ವೇದ, ಸಮಗ್ರ ಶ್ರೌತ ಹಾಗೂ 3 ಶಾಸ್ತ್ರವನ್ನು ಧಾರಣಾ ಮಾಡುವಂಥ ಸಾಮರ್ಥ್ಯವಿದೆ ಅಂತ ಸೋತಿ ನಾಗರಾಜರು ಹೇಳ್ತಾ ಇದ್ರು. ಇಷ್ಟನ್ನು ಏಕಕಾಲದಲ್ಲಿ ಸಂಪೂರ್ಣವನ್ನು ಮುಖಸ್ಥವಾಗಿ ಧಾರಣ ಮಾಡುವಂಥ ಸಾಮರ್ಥ್ಯವಿದೆ ಅಂತ. ಅಂತಹ ಮೂರ್ಧನ್ಯ ವಿದ್ವಾಂಸರುಗಳು ವಾಮನ ಸ್ವರೂಪಿಯಾಗಿ ವಿಜೃಂಭಿಸ್ತಾ ಇದ್ದಾರೆ. ಇವರ ಬಗ್ಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ತಮಗೆಲ್ಲರಿಗೂ ಪ್ರಾಯಶಃ ಗೊತ್ತಿರುತ್ತೆ, ಸಂಹಿತಾ ಯಾಗ ಅಂತ ಒಂದು ಹೆಸರನ್ನು ತಾವೆಲ್ಲರೂ ಕೇಳಿರ್ತೀರಿ. ವೈದಿಕರಿಗಂತೂ ಗೊತ್ತಿದೆ. ತತ್ರಾಪಿ ಕೃಷ್ಣಯಜುರ್ವೇದ ತೈತ್ತಿರೀಯ ಶಾಖಾ ಸಂಹಿತಾ ವಿಷಯದಲ್ಲಿ ಅದರಲ್ಲಿ ಪರಿಶ್ರಮ ಪಟ್ಟಂತ ಎಲ್ಲರಿಗೂ ಗೊತ್ತಿರ್ತದೆ. ಮಂತ್ರಬ್ರಾಹ್ಮಣ ವಿವೇಕ ಇದೆಯಲ್ಲ, ಇದು ಘನಪಾಠಿಗಳಿಗೂ ಕೂಡ ಸ್ಫುರಿಸುವಂಥದ್ದು ಅಥವಾ ತೋಚುವಂಥದ್ದಲ್ಲ. ಇದಕ್ಕೆ ಯಾಜ್ಞಿಕವಾದ ಪರಿಶ್ರಮ, ಶ್ರೌತದ ಪರಿಜ್ಞಾನ ಇತ್ಯಾದಿಗಳೆಲ್ಲವೂ ಬೇಕಾಗುತ್ತದೆ. ಅದೆಷ್ಟೆಲ್ಲವೂ ಇದ್ದರೂ ಕೂಡ ಪುಸ್ತಕ ಆಲಂಬನೆ ಇಲ್ಲದೆ ಇದಮಿತ್ಥಂ ಅಂತ ತೀರ್ಮಾನವನ್ನು ಹೇಳೋದು ತುಂಬ ಕಷ್ಟ. ತೀರ್ಮಾನ ಹೇಳೋದೇ ಕಷ್ಟ. ಅದರಲ್ಲಿಯೂ ಕೂಡ ಮುಖಸ್ಥವಾಗಿ ಸಂಹಿತಾ ಹೋಮದಲ್ಲಿ ಮಂತ್ರ ಪಾರಾಯಣವನ್ನು ಮಾಡೋದಿದೆಯಲ್ಲ, ಇದು ಪ್ರಪಂಚದಲ್ಲಿ ಪ್ರಾಯಶಃ ಇಲ್ಲಿಯವರೆಗೆ ಇವರನ್ನು ಬಿಟ್ಟು ಇನ್ಯಾರೂ ಇಲ್ಲ. ಘಂಟಾಘೋಷವಾಗಿ ಹೇಳಬಹುದು. ನಾನು ಕೂಡ ನೋಡಿದ್ದೇನೆ. ಕೃಷ್ಣಯಜುರ್ವೇದ ತೈತ್ತಿರೀಯ ಸಂಹಿತಾ ಹೋಮಕ್ಕೆ ಪುಸ್ತಕ ನಿರಪೇಕ್ಷವಾಗಿ ಪಾರಾಯಣ ಮಾಡುವಂಥ ಪ್ರಪಂಚದ ಏಕೈಕ ವ್ಯಕ್ತಿ. ಹಾಗಾಗಿ ಇವರು ಇಷ್ಟರವರೆಗೆ ಸುಮಾರು 100ಕ್ಕೂ ಹೆಚ್ಚು ಸಂಹಿತಾ ಯಾಗವನ್ನು ನಿರ್ವಹಿಸಿದ್ದಾರೆ. ಸಂಹಿತಾ ಯಾಗಕ್ಕೆ ಪುಸ್ತಕವನ್ನು ಕೊಂಡೇ ಹೋಗಲ್ಲ, ಅವರು ತೆಗೆದುಕೊಂಡು ಹೋಗೋದೇ ಇಲ್ಲ. ಅವರು ಕೇವಲ ಪಂಚಪಾತ್ರೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಕೇವಲ ಸಂಹಿತಾದ ಮಂತ್ರಭಾಗ ಮಾತ್ರ ಅಲ್ಲ, ಪೂರ್ವಾಂಗ ಉತ್ತರಾಂಗಗಳು ಬೇಕಾದಷ್ಟು ಇರುತ್ತೆ. ಅದರ ಪರಿಶ್ರಮ ಪಟ್ಟವರು ಗೊತ್ತಿರ್ತದೆ. ಹೀಗೆ ಅದೆಲ್ಲವನ್ನೂ ಕೂಡ ಅವರು ನಾವು ನವಗ್ರಹ ಹೋಮವನ್ನು ನಿರ್ವಹಿಸ್ತಾರೆ ಅವರು. ಅಂತಹ ಕೃತಭೂರಿ ಪರಿಶ್ರಮರಾದಂತಹ ಯಜ್ಞಪತಿ ಭಟ್ರ ಸುಪುತ್ರರಾಗಿರುವಂತಹ ಗಣಪತಿ ಭಟ್ರು ನಮಗೆ ಇವತ್ತು ಲಭಿಸಿರುವುದು ನಮ್ಮೆಲ್ಲರ ಅಹೋಭಾಗ್ಯ. ಇಷ್ಟೆಲ್ಲ ಇದ್ದು ಕೂಡ ನನಗೇನು ಗೊತ್ತಿಲ್ಲ, ನಿಮ್ಮಿಂದನೇ ನಾನು ಕಲಿತೇನೆ ಅಂತ ಹೇಳ್ಕೊಂಡು ಇರ್ತಾರೆ ಅವರು. ಅತ್ಯಂತ ಸಹೃದಯರಾಗಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂತಹ ಸಹೃದಯ ಮೂರ್ತಿ ಮತ್ತು ಸರಳತೆಯ ಮೂರ್ತಿ, ಸಾಕಾರ ಮೂರ್ತಿಯಾಗಿರುವಂತಹ ಗಣಪತಿ ಭಟ್ರನ್ನ ರಾಧಾಕೃಷ್ಣ ಗಣಪಾಠಿಗಳು ಶಾಲು ಹೊದಿಸುವುದರ ಮೂಲಕವಾಗಿ ಸತ್ಕರಿಸಬೇಕು ಅಂತ ಅವರನ್ನು ಕೇಳಿಕೊಳ್ತೇನೆ. ಹಾಗೆ ಗಣಪತಿ ಭಟ್ರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಗಣಪತಿ ಭಟ್ರ ಪುತ್ರರು ಕೂಡ ಕಾರ್ತಿಕೇಯ ಭಟ್ರು, ಅವರು ಕೂಡ ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಸಂಹಿತೆ ಅಧ್ಯಯನ ಆಗಿದೆ. ಅರಣ್ಯಕ ಅಧ್ಯಯನವೂ ಆಗಿದೆ. ಬ್ರಾಹ್ಮಣಾದಿ ಅಧ್ಯಯನ ನಡೀತಾ ಇದೆ. ಇವರು ಶ್ರೌತವನ್ನೂ ಕೂಡ ಬಲ್ಲವರಾಗಿದ್ದಾರೆ. ಶ್ರೌತ ಅಧ್ವರವನ್ನು ಮಾಡುವಂತಹ ಸಾಮರ್ಥ್ಯವೂ ಕೂಡ ಇವರಿಗೆ ಇದೆ. ಶ್ರೌತ ಯಾಗದಲ್ಲಿಯೂ ಕೂಡ ಅನೇಕ ಯಾಗಗಳಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಇಂಥ ಮೂರ್ಧನ್ಯರು ನಮ್ಮ ಪರಮಾಚಾರ್ಯರ ಪ್ರಸಾದಕ್ಕೆ ಪಾತ್ರರಾಗಿದ್ದಾರೆ. ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ರಾಧಾಕೃಷ್ಣ ಗಣಪಾಠಿಗಳಿಗೆ ಧನ್ಯವಾದಗಳು. ಇನ್ನೊಬ್ಬ ಮೂರ್ಧನ್ಯ ವಿದ್ವಾಂಸರು ನಮ್ಮ ಎದುರುಗಡೆ ಇದ್ದಾರೆ. ವೇದಾಧ್ಯಾಯಿಗಳ ಯುವಕರ ಕಣ್ಮಣಿಯಾಗಿದ್ದಾರೆ. ಸುಮುಖ ಭಾರದ್ವಾಜ ಗಣಪಾಠಿಗಳು. ಇವರು ವೇದಾಧ್ಯಯನವನ್ನು ಮಾಡ್ತಾ ಇರುವಂತಹ
ಈಗಿನ ತಲೆಮಾರಿಗೆ ಸ್ಫೂರ್ತಿಯಾಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಜೀವನದ ಬಗ್ಗೆ ಅಸಹ್ಯ ಬರುವ ಹಾಗೆ ಕೂಡ ಇದ್ದಾರೆ. ವೇದಮೂರ್ತಿ ಗೋವಿಂದ ಪ್ರಕಾಶ ಘನಪಾಠಿಗಳ ಪ್ರಮುಖ ಶಿಷ್ಯರಾಗಿರುವಂತಹ ಶ್ರೀಯುತ ಸುಮುಖ ಘನಪಾಠಿಗಳು ಚಂದ್ರಶೇಖರ ಹಾಗೂ ವಾಣಿಶ್ರೀ ದಂಪತಿಗಳ ಪುತ್ರರಾಗಿದ್ದಾರೆ. ಬೆಂಗಳೂರಿನವರೇ ಆಗಿದ್ದಾರೆ. ಇವರು ವೇದಾಧ್ಯಯನಕ್ಕೆ ಹೋಗಬೇಕಾದ್ರೆ ಇವರ ಸಂಬಂಧಿಕರೆಲ್ಲ ಇವರನ್ನು ಗೇಲಿ ಮಾಡಿದ್ರಂತೆ. ನೀವು ಯಾಕೆ ವೇದಾಧ್ಯಯನಕ್ಕೆ ಹೋಗ್ತಾ ಇದ್ದೀರಿ ಅಂತ. ಆ ಗೇಲಿ ಮಾಡಿದವರಿಗೆಲ್ಲ ಯಾವ ಉತ್ತರವನ್ನು ಕೊಡಲಿಲ್ಲ ಅವರು. ಲೌಕಿಕರಾಗಿ, ಇಂಜಿನಿಯರ್ ಆಗಿ, ಹಾಗಾಗಿ ಹೀಗಾಗಿ ಎಲ್ಲ ಬೇಕಾದಷ್ಟು ಬಿಟ್ಟು ಉಪದೇಶವನ್ನು ಮಾಡುವವರೆಲ್ಲ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅದೆಲ್ಲ ಮಾತುಗಳನ್ನೆಲ್ಲ ಕಿವಿಗೆ ಹಾಕ್ಕೊಳ್ಳದಲ್ಲೇ ಗುರುಗಳನ್ನು ಉಪಸರ್ಪಣವನ್ನು ಮಾಡಿ, ಗುರುಗಳನ್ನು ಸೇರಿ, ಗುರುಗಳನ್ನು ನಂಬಿ, ಗುರುಗಳು ಹೇಳಿದಾಗೆ ಇದ್ದು ಗುರುಗಳಲ್ಲಿ ಅಧ್ಯಯನವನ್ನು ಮಾಡಿದವರು. ಗುರುಗಳ ಬಗ್ಗೆ ಅವರಿಗೆ ಎಷ್ಟು ಭಕ್ತಿ ಅಂತಂದರೆ ಅದು ಹೇಳಲಿಕ್ಕೆ ಹೊರಟ್ರೆ ಕಣ್ಣೀರು ಬಂದ್ಬಿಡ್ತದೆ ಅವರಿಗೆ. ಇನ್ನೊಂದು ವಿಷಯ ನಮಗೆಲ್ಲರಿಗೂ ಗೊತ್ತಿದೆ, ಸುಮಾರು ಜನರಿಗೆ ಗೊತ್ತಿದೆ, ವೇದಾಧ್ಯಯನ ಮಾಡಿದವರಿಗೆ ಗುರುಗಳ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಸಿಟ್ಟು ಇತ್ತಂತೆ ಅವರಿಗೆ. ಯಾಕೆಂದ್ರೆ ಬಿಡ್ತಿರ್ಲಿಲ್ಲ ಅವರು. ಇವಾಗ ಗೋವಿಂದ ಭಟ್ರೆ ಹೇಗೆ ಮಕ್ಕಳನ್ನು ಬಿಡಲ್ವೋ, ಹೇಗೆ ಪ್ರಾತಃ ಕಾಲದಿಂದ ನಾನು ಸುಮಾರು ಕಂಡು ಹೇಳಿದ್ದೇನೆ ಇದನ್ನ. ಗೋವಿಂದ ಭಟ್ರ ಪಾಠಶಾಲೆ ಕರ್ನಾಟಕದಲ್ಲಿ ಪ್ರಾಯಶಃ ಈಗ ಇಲ್ಲ ಸಂದರ್ಭವಶಾತ್ ಹೇಳ್ತಾ ಇದ್ದೇನೆ, ಅವ್ರು ಬೈತಾರೆ ನನ್ನ. ಆಮೇಲೆ ಮಕ್ಕಳಿಗೆ ಬೆಳಗ್ಗೆ 4:45ರಿಂದ 10 ಗಂಟೆವರೆಗೆ 1 ನಿಮಿಷವೂ ವ್ಯರ್ಥವಾಗ್ಲಿಕ್ಕೆ ಬಿಡಲ್ಲ ಅವರು. 1 ನಿಮಿಷವನ್ನು ಕೂಡ ವ್ಯರ್ಥವಾಗ್ಲಿಕ್ಕೆ ಬಿಡೋದಿಲ್ಲ. ಅಷ್ಟು ಸಮಯವನ್ನು ಸದುಪಯೋಗ ಮಾಡಿಸ್ಕೊಡ್ತಾರೆ ಮಕ್ಕಳಿಗೆ. ಆ ಸದುಪಯೋಗ ಆಗುವುದನ್ನು ನೋಡಿದಾಗ ನಮ್ಮೆಲ್ಲ ಜೀವನ ಹೇಗೆ ವ್ಯರ್ಥವಾಗೋಯ್ತಲ್ಲ ಅಂತ ನಮಗೆಲ್ಲರಿಗೂ ಕೂಡ ಈರ್ಷೆ ಆಗ್ತದೆ. ಹಾಗೆ ಅಂತಹ ಅದೇ ರೀತಿಯಲ್ಲಿ ಗೋವಿಂದ ಪ್ರಕಾಶ ಘನಪಾಠಿಗಳು ಕೂಡ ಇವರನ್ನು ಸಿದ್ಧ ಮಾಡ್ತಾ ಇದ್ರಂತೆ, ಓದಿಸ್ತಾ ಇದ್ರಂತೆ, ಕೂತ್ಕೊಂಡು ಬಿಡ್ತಾ ಇರಲಿಲ್ವಂತೆ. ನನ್ನನ್ನು ಬಿಡದೇ ಇಲ್ವಲ್ಲ, ಗುರುಗಳ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತೇನೆ ಅಂತ ಹೇಳ್ಬಿಟ್ಟಿದ್ರಂತೆ ಅವರು. ನೀವು ನನ್ನನ್ನು ಬಿಡಲ್ಲ, ನಿಮ್ಮ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತೇನೆ ಅಂತ ಹೇಳಿದ್ರಂತೆ. ನಾನು ಬಿಡಲ್ಲ, ನೀವು ನನಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಿ, ನೀವು ನಿಮ್ಮ ತಲೆ ಮೇಲೆ ಕಲ್ಲು ಎತ್ತಿ ಹಾಕ್ಬಿಡ್ತೇನೆ ಅಂತ ಗುರುಗಳ ಹತ್ರ ಹೇಳಿದ್ರಂತೆ ಅವರು. ಅವಾಗ ಹೇಳಿದ್ರಂತೆ ಅವರು, ಒಂದು ಮಾತು ಹೇಳಿದ್ರಂತೆ, ಎತ್ತಾಕು ಪರವಾಗಿಲ್ಲ, ನಾನು ಹೇಳಿದಷ್ಟು ಓದಿ ಆದಮೇಲೆ ನಾನು ಹೇಳಿದ್ದೆಲ್ಲ ಕೆಲಸ ಮುಗಿದ್ಮೇಲೆ ನನ್ನ ತಲೆ ಮೇಲೆ ಕಲ್ಲು ಎತ್ತಾಕು ಅಂತ ಹೇಳಿದ್ರಂತೆ ಅವರು, ಗೋವಿಂದ ಪ್ರಕಾಶ ಘನಪಾಠಿಗಳು. ಹಾಗೆ ಗುರು ಶಿಷ್ಯರ ಸಂವಾದ ಹಾಗೆ ನಡೆದಿದೆ. ಅದನ್ನು ಹೇಳಿ ಜ್ಞಾಪಿಸ್ಕೊಳ್ತಾರೆ ಅವರು ಕೂಡ. ಹಾಗೆ ಅವರು ಶಿಷ್ಯರು ಯಾವಾಗಲೂ ಸಿದ್ಧವಾಗೋದು ಗುರುಗಳ ಅನುಗ್ರಹ ಮತ್ತು ಪರಿಶ್ರಮದ ತ್ಯಾಗದಿಂದ. ಹಾಗೆ ಗೋವಿಂದ ಪ್ರಕಾಶ ಘನಪಾಠಿಗಳ ಪರಿಶ್ರಮ ಮತ್ತು ತ್ಯಾಗದ ರೂಪವಾಗಿ, ತ್ಯಾಗದ ಫಲವಾಗಿ ಸುಮುಖ ಭಾರದ್ವಾಜ ಘನಪಾಠಿಗಳು ನಮಗೆಲ್ಲರಿಗೂ ಕೂಡ ಇವತ್ತು ಲಭ್ಯವಾಗಿದ್ದಾರೆ. ಇವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ಏಕಾಕಿ ಘನಪಾರಾಯಣವನ್ನು ನಡೆಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಪ್ರಾಯಶಃ ಮೊದಲನೇ ಸಲ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕದವರೇ ಮಾಡಿದವರಿದ್ದಾರೆ, ನೀಲಕಂಠ ಘನಪಾಠಿಗಳು ಇತ್ಯಾದಿಗಳು. ಆದರೆ ದಕ್ಷಿಣ ಭಾರತದಲ್ಲಿ ಸುಮುಖ ಘನಪಾಠಿಗಳು ಮೊಟ್ಟ ಮೊದಲಾಗಿ ಶಂಕರ ಮಠದಲ್ಲಿ 2 ವರ್ಷಗಳ ಹಿಂದೆ 23ನೇ ಇಸ್ವಿ ಜುಲೈಯಲ್ಲಿ ಸಂಪನ್ನವಾಗಿದೆ. ಅದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವರು ಶೃಂಗೇರಿ ಶಂಕರ ಮಠದಲ್ಲಿ ಸಂಪನ್ನಗೊಂಡಿದೆ. ಇವರು ತತ್ಪೂರ್ವದಲ್ಲಿ ಕಂಚಿ ಮಠದಲ್ಲಿ ಮತ್ತು ಶೃಂಗೇರಿ ಮಠದಲ್ಲಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಘನಾಂತ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಮಠದಲ್ಲಿ ಅವರಿಗೆ ಸ್ವರ್ಣ ಅಂಗುಲಿಯಕವನ್ನು ನೀಡಿ ಶೃಂಗೇರಿ ಮಠದವರು ಸತ್ಕಾರವನ್ನು ಮಾಡಿದ್ದಾರೆ, ಜಗದ್ಗುರುಗಳು ಮಹಾಸನ್ನಿಧಾನದವರು. ಹಾಗೆ ಕಂಚಿ ಮಠದಲ್ಲಿಯೂ ಕೂಡ ಅವರಿಗೆ ಸತ್ಕಾರವನ್ನು ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ 8-10 ಸಮ್ಮಾನಗಳು, ಪ್ರಶಸ್ತಿಗಳು ಲಭಿಸಿದೆ. ಅದೆಲ್ಲ ಪಟ್ಟಿ ಇದೆ, ಓದ್ಲಿಕ್ಕೆ ಹೋದರೆ ಪ್ರಾಯಶಃ ಸಮಯವಾಗಬಹುದು. 1-2 ಓದ್ಬಿಡ್ತೇನೆ, ನನಗೂ ಜ್ಞಾಪಕ ಇಲ್ಲ. ಜ್ಞಾಪಕ ಇಟ್ಕೊಳ್ಳೋಣ ಸುಮಾರು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಹಾಗಾಗಿ 1-2 ಓದ್ಬಿಡ್ತೇನೆ. ಪರಮಹಂಸ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿ ಧನ ನಿಬಂಧ, ಶ್ರೀ ಮೀನಾಕ್ಷಿ ಆರ್ಯ ಸೋಮನಾಥ ಆರ್ಯ ಧನ ನಿಬಂಧ, ಶ್ರೀ ವೇದರಕ್ಷಾಮಣಿ ಅಣ್ಣಾದುರೈ ಅಯ್ಯಂಗಾರ್ ಅವಾರ್ಡ್, ಮುಳುಂದ ಕಾಮಕೋಟಿ ಕೈಂಕರ್ಯ ಅವಾರ್ಡ್, ಶ್ರೀ ಜನಾರ್ದನ ಶಾಸ್ತ್ರಿ ಅವಾರ್ಡ್, TS ನಾರಾಯಣ ಶಾಸ್ತ್ರಿ ಸ್ಮಾರ್ತ ಪರಿತೋಷಕ ಅವಾರ್ಡ್, ವೇದಾನಂದ ವಿಶಾರದ, ಇದು ಇವರ ಪಾಠಶಾಲೆಯಲ್ಲಿಯೇ ಕೊಟ್ಟಂತಹ
ಪಾರಿತೋಷಕ, ಅದರ ಜೊತೆಯಲ್ಲಿ ವೇದ ವಾರಿಧಿ ಅಂತ ಒಂದು ಸತ್ಕಾರವು ಕೂಡ ಇವರಿಗೆ ಲಭಿಸಿದೆ. ಹಾಗೆ ವೇದಶಾಸ್ತ್ರ ಪೋಷಣಿ ಸಭಾ ಇದು ಕೂಡ ಒಂದು ಸತ್ಕಾರವನ್ನು ನೀಡಿದೆ. ಹೀಗೆ ಅನೇಕ ಸತ್ಕಾರಗಳು ಈ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಪ್ರಾಪ್ತವಾಗಿದೆ. ಇನ್ನೊಂದು ಸತ್ಕಾರ ಆಗಬೇಕಾಗಿದೆ ಅವರಿಗೆ. ಯಾವುದು ಅಂತಂದರೆ, ಯಾವುದಾದ್ರೂ ಕನ್ಯಾ ಪಿತೃಗಳಿದ್ದರೆ ಕನ್ಯೆಯನ್ನು ದಾನ ಮಾಡಿದರೆ ಅದೊಂದು ಸತ್ಕಾರ ಆಗಬೇಕಾಗಿದೆ ಅವರಿಗೆ. ಅವರು ಗೃಹಸ್ಥರಾಗ್ತಾರೆ. ಹೀಗೆ ಪರಮಾಚಾರ್ಯರ ಅನುಗ್ರಹದಿಂದ ಅದು ಆಗ್ತದೆ. ಇವತ್ತು ಇವರು ಇಲ್ಲಿ ಈ ಸತ್ಕಾರಕ್ಕೆ, ಪರಮಾಚಾರ್ಯರ ಅನುಗ್ರಹಕ್ಕೆ ಇಲ್ಲಿ ಪಾತ್ರರಾಗಿದ್ದಾರೆ. ಪರಮಾಚಾರ್ಯರ ಪ್ರಸಾದವನ್ನು ಸತ್ಕಾರ ರೂಪದಲ್ಲಿ ಸ್ವೀಕರಿಸಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕು. ಮಾತ್ರವಲ್ಲ, ಅವರ ಅಧ್ಯಾಪನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ತಮ್ಮಿಂದ ತಮ್ಮ ರೀತಿಯ ಅನೇಕ ವಿದ್ವಾಂಸರುಗಳು ಲೋಕಕ್ಕೆ ಕೊಡುಗೆಯಾಗಿ ಬರಲಿ ಅಂತ ತಮ್ಮಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಪರಿಶ್ರಮ ತ್ಯಾಗ ಈಗಾಗಲೇ ಬೇಕಾದಷ್ಟಿದೆ, ಇನ್ನು ಮುಂದೂ ಕೂಡ ಅದು ಲೋಕಕ್ಕೆ ಬೇಕಾಗಿದೆ ವೇದದ ವಿಷಯದಲ್ಲಿ. ಹಾಗಾಗಿ ತಾವು ಸತ್ಕಾರವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನೂ ಅನುಗ್ರಹಿಸಬೇಕು ಅಂತ ತಮ್ಮಲ್ಲಿ ಪಾಠಶಾಲೆ ವತಿಯಿಂದ ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ಸೋಮನಾಥ ಘನಪಾಠಿಗಳು ಇವರಿಗೆ ಶಾಲನ್ನು ಹೊದಿಸುವುದರ ಮೂಲಕವಾಗಿ ಪಾಠಶಾಲೆ ವತಿಯಿಂದ ಸತ್ಕರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಜಹಿ ಶತ್ರು ಗುಮ್ರಪಮೃಧೋನು ತಸ್ವಾಥ ಸುಮಿತ್ರಾನಃ ಸಂತು ದುರ್ಮಿತ್ರ ಭೂಯಾಸುರ್ಯೋಸ್ಮಾನ್ ದ್ವೇಷ್ಟಿಂಚ ಭಯಂ ದ್ವಿಷ್ಮಃ ಸಜೋಷಾ ಇಂದ್ರ ಸಗಣೋ ಮರುದ್ಭಿಃ ಸೋಮಂ ವಿವವೃತ್ರ ಹಂಸೋರ ವಿದ್ವಾನ್. ಎಲ್ಲರಿಗೂ ಹೇಳ್ಬೇಕಲ್ಲ, ಒಂದು ನಿಮಿಷ ನಾವೇನೋ ಮಾತಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ವೇದ ವಿದ್ವನ್ಮಣಿಗಳ ಒಂದು ಸಮ್ಮುಖದಲ್ಲಿ ಅವರು ನಿರೂಪಣೆ ಮಾಡಿ ಅವರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಅಂತಹ ವೇದ ಬ್ರಹ್ಮಶ್ರೀ ಡಾಕ್ಟರ್ ಸತೀಶ್ ಭಟ್ರಿಗೆ ಗೌತಮ ವೇದ ಪಾಠಶಾಲಾ ವತಿಯಿಂದ ಗೌರವ ಸಮರ್ಪಣೆ. ದ್ರವಿಣೋದಾಸನಾದಸ್ಯ ಪ್ರಜಂ ಸದಾ ದ್ರವಿಣೋದಾ ವೇದಪಾತೆ ಮಿಷನ್ನೋ ದ್ರವಿಣೋದಾಸನೆ ದೀರ್ಘಮಾಯೋ. ಅವರು ಇದೇ ರೀತಿ ಪ್ರತಿ ವರ್ಷ ಆರಾಧನಾ ಮಹೋತ್ಸವದಲ್ಲಿ ನಮ್ಮ ಜೊತೆಗಿದ್ದು ಇಂತಹ ವಿದ್ವನ್ಮಣಿಗಳ ಒಂದು ಸಮಾರೋಪ ಗೌರವ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಹಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ. ನಮಸ್ಕಾರ. ಇನ್ನು ಮುಂದಿನ ಕಾರ್ಯಕ್ರಮ ಅವರು ಮುಂದುವರಿಸ್ತಾರೆ. ಇದು ಅನಿರೀಕ್ಷಿತ. ಇದು ಸ್ವಹಸ್ತ ಕುಚಮರ್ದನಂ ಅಂತ ಒಂದು ಸಂಸ್ಕೃತದಲ್ಲೊಂದು ಮಾತಿದೆ, ಪ್ರಾಯಶಃ ಹಾಗೆ ಆಗತ್ತೆ. ನಮ್ಮದೇ ಪಾಠಶಾಲೆ, ನಮ್ಮದೇ ಕೈಂಕರ್ಯ. ಹಾಗಾಗಿ ನನ್ನಲ್ಲಿ ಯಾರು ಕೂಡ ವಿನಂತಿಯನ್ನು ಮಾಡಿ ನಡೆಸ್ಕೊಡ್ಬೇಕು ಅಂತ ಕೇಳುವ ಅಗತ್ಯವೇ ಇಲ್ಲ. ಇದು ನಾನು ಮಾಡಲೇಬೇಕಾದಂಥ ಕೆಲಸ, ನನ್ನ ಕೆಲಸ. ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಪರಮಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡುವುದು, ಕನಿಷ್ಠ ಈ ಅವಕಾಶವನ್ನಾದರೂ ನನಗೆ ಕೊಡಿ, ಇದಕ್ಕೆ ಯಾವುದೇ ವಿಘ್ನ ಬರದೇ ಇದ್ದಂಗೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ, ಬೇರೇನಿಲ್ಲ. ಪ್ರತಿ ವರ್ಷವೂ ಕೂಡ ಪರಮಾಚಾರ್ಯರ ಅನುಗ್ರಹದಿಂದ ವೇದ ಪಾಠಶಾಲೆಯ ವಾರ್ಷಿಕೋತ್ಸವದ ರೀತಿಯಲ್ಲಿ ಈ ಕಾರ್ಯಕ್ರಮ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಪ್ರಪ್ರಥಮ ಕಾರಣೀಭೂತರು, ಅತ್ಯಂತ ಹಾರ್ದವಾಗಿ ನಿಷ್ಕಲ್ಮಶವಾಗಿ ಆಯೋಜನೆಯನ್ನು ಮಾಡುವಂಥವರು ನಮ್ಮ ಆತ್ಮೀಯರಾದ ಗೋವಿಂದ ಭಟ್ರು. ಇವರು ಯೋಜಕರಿಲ್ಲ ಅಂದರೆ ಯಾವುದೂ ಪ್ರಯೋಜನವಾಗುವುದಿಲ್ಲ. ಮಣಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದುಕೊಂಡಿರ್ತವೆ. ಸೂತ್ರ ಸರಿ ಇದ್ದರೆ ಮಾತ್ರ ಹಾರವಾಗ್ತದೆ ಅದು. ಹಾಗಾಗಿ ಸರಿಯಾದ ಸೂತ್ರ ಇದ್ದರೆ ಮಾತ್ರ ಒಂದು ಮಾಲೆಯೋ ಹಾರವೋ ಆಗ್ತದೆ. ಅದು ಯಾವ ದೇವರಿಗೆ ಬೇಕಾದರೂ ಸಮರ್ಪಣೆ ಮಾಡಲಿಕ್ಕಾಗ್ತದೆ. ಇಲ್ಲ ಅಂದರೆ ಒಂದು ಹೂವು ಕೂಡ ಪ್ರಯೋಜನಕ್ಕೆ ಬರದೆ, ಅಥವಾ ಒಂದು ಮಣಿಯೂ ಕೂಡ ಪ್ರಯೋಜನಕ್ಕೆ ಬರದೆ ಆಚೆ ಈಚೆ ಚಲ್ಲಾಪಿಲ್ಲಿಯಾಗಿ ಹೋಗ್ತದೆ. ಹಾಗಾಗಿ ಆ ಮಣಿಗಳಿಗೆಲ್ಲಿಗೂ ಎಲ್ಲ ಮಣಿಗಳಿಗೂ ಕೂಡ ಸೂತ್ರದ ಉಪಾಧಿಯಲ್ಲಿ ಪರಿಶ್ರಮದಿಂದ ಸೂತ್ರ
ಕಾಣೋದೇ ಇಲ್ಲ, ಮಣಿ ಮಾತ್ರ ಕಾಣ್ತದೆ, ಹಾರ ಮಾತ್ರ ಕಾಣ್ತದೆ. ನೋಡಿ, ದೇವರಿಗೆ ಒಂದು ಹಾರ ಹಾಕಿದ್ರೆ ಒಳಗಡೆ ಇರುವ ಸೂತ್ರ ಯಾರಿಗೂ ಕಾಣೋದಿಲ್ಲ. ಹಾಗೆ ಅವರು ಕೂಡ ಸೂತ್ರದ ರೀತಿಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಯಾವಾಗಲೂ ಕೂಡ ಅಂತರಂಗದಲ್ಲಿ ಏನೇ ಬೇಗ ಇದ್ರೂ ಅದನ್ನ ಅನುಭವಿಸ್ಕೊಂಡು, ಏನೇ ಕಷ್ಟ ಇದ್ರೂ ಅನುಭವಿಸ್ಕೊಂಡು, ಎಲ್ಲವನ್ನು ನಿಭಾಯಿಸಿಕೊಂಡು, ನಮಗೆ ಯಾರಿಗೂ ಕೂಡ ಆ ಕಷ್ಟವನ್ನು ಹೇಳ್ಕೊಳ್ಳೋದಲ್ಲೇ ಕಾರ್ಯಕ್ರಮವನ್ನೆಲ್ಲ ನಡೆಸ್ತಾ ಇರ್ತಾರೆ. ನನಗಿಂತ 10 ವರ್ಷ ವಯಸ್ಸಿನಲ್ಲಿ ಸಣ್ಣವರವರು. ನಾನು ತುಂಬ ಜನರ ಹತ್ರ ಹೇಳಿದ್ದೇನೆ, ನನ್ನ ಜೀವನದ ಬಗ್ಗೆ ಜಿಗುಪ್ಸೆ ಬಂದುಬಿಟ್ಟಿದೆ ಎಷ್ಟೋ ವಿಷಯದಲ್ಲಿ, ಹಾಗಂತ ದಂಡ ನಾನು ಅಂತ. ಹೀಗೆ ನಾವೆಲ್ಲರೂ ಮಾಡಬೇಕಾದ ಕಾರ್ಯಕ್ರಮವನ್ನು ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ, ಪಾಠಶಾಲೆ ಪ್ರಾರಂಭವಾಗಿ 11 ವರ್ಷವಾಯಿತು. 11 ವರ್ಷ ಮೊದಲೇ ಪಾಠಶಾಲೆಯನ್ನು ಪ್ರಾರಂಭವನ್ನು ಮಾಡಿ ಪರಮಾಚಾರ್ಯರ ಅನುಗ್ರಹದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಧನ್ಯವಾದ ರೂಪದಲ್ಲಿ, ಕೃತಜ್ಞತಾ ರೂಪವಾಗಿ ಕರತಾಡದಿಂದ ಅವರನ್ನು ಅಭಿನಂದಿಸಬೇಕು ಮತ್ತು ಧನ್ಯವಾದವನ್ನು ಹೇಳಬೇಕು. ಹಾಗೆ ಇದು ಇನ್ನೂ ಹೆಮ್ಮರವಾಗಿ ಬೆಳೆಯಲಿ, ಅವರ ಸೂತ್ರ ಇನ್ನೂ ಅತ್ಯಂತ ಭದ್ರವಾಗಲಿ. ಹಾಗೆ ನಾವೆಲ್ಲರೂ ಕೂಡ ಆ ಸೂತ್ರದಲ್ಲಿ ಮಣಿಯೋಪಾದಿಯಲ್ಲಿ ಸೇರಿಕೊಂಡು ಶಾಶ್ವತವಾಗಿ ಇರುವಂತ ಆಗಲಿ. ಪಾಠಶಾಲೆಯಲ್ಲಿ ಓದುತ್ತಾ ಇರುವಂಥ ಮಕ್ಕಳೆಲ್ಲರೂ ಕೂಡ ವಿದ್ವನ್ಮಣಿಗಳಾಗಿ ಲೋಕಕ್ಕೆ ಕೊಡುಗೆಯಾಗಲಿ. ಅವರೆಲ್ಲರೂ ಕೂಡ ಸಂಪೂರ್ಣ ಅಧ್ಯಯನವನ್ನು ನಿರ್ವಿಘ್ನವಾಗಿ ಮಾಡುವಂತಾಗಲಿ. ತಾವೆಲ್ಲರ ವಿದ್ವಾಂಸರುಗಳು ಆ ರೀತಿ ಆಶೀರ್ವಾದವನ್ನು ಮಾಡಬೇಕು. ಈ ಕೈಂಕರ್ಯ, ಈ ಪಾಠಶಾಲೆ ಪ್ರತಿನಿತ್ಯದ ಒಂದು ತಪಸ್ಸದು. ಪಾಠಶಾಲೆಯಲ್ಲಿ ಯಾರ್ಯಾರು ನಡೆಸ್ತಾ ಇದ್ದಾರೋ, ಆದರೂ ಯಾರ್ಯಾರು ಪಾಠಶಾಲೆಯಲ್ಲಿ ಓದಿದಾರೋ, ಯಾರ್ಯಾರಿಗೆ ಪಾಠಶಾಲೆಯ ಸಂಪರ್ಕವಿದೆಯೋ ಅವರೆಲ್ಲರಿಗೂ ಪಾಠಶಾಲೆ ನಡೆಸುವ ಪರಿಶ್ರಮ ಏನು ಅಂತ ಗೊತ್ತಾಗ್ತದೆ. ಒಂದು ದಿವಸ ಪಾಠವಿಲ್ಲ ಅಂದರೆ ಏನೂ ತೊಂದರೆ ಆಗಲ್ಲ, ಒಂದು ವಾರ ಪಾಠವಿಲ್ಲ ಅಂದರೆ ತೊಂದರೆ ಇಲ್ಲ, ಒಂದು ತಿಂಗಳ ಪಾಠವಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಆದರೆ ಒಂದು ಹೊತ್ತು ತಿಂಡಿ ಇಲ್ಲ ಅಂದರೆ ನಡೆಯಲ್ಲ. ಒಂದೇ ಹೊತ್ತು ತಿಂಡಿ ಇಲ್ಲ ಇವತ್ತು ಪಾಠಶಾಲೆ ಮಕ್ಕಳಿಗೆ ಅಂದರೆ ನಡೆಯಲ್ಲ ಅದು. ಅಂಥದ್ರಲ್ಲಿ 20 ಜನ ಮಕ್ಕಳನ್ನ ಇಟ್ಕೊಂಡು ಪಾಠಶಾಲೆ ನಡೆಸೋದಿದೆಯಲ್ಲ, ಅದು ಯಾರ ಹತ್ರ ಕೈ ಚಾಚಿದಲ್ಲೇ ಏನಿದೆಯೋ ಅದರಲ್ಲಿ ಪಾಠಶಾಲೆ ನಡೆಸೋದಿದೆಯಲ್ಲ, ಇದು ಅತ್ಯಂತ, ನಾನು ಬೈತಾ ಇದ್ದಾರೆ ಅವರು, ನಾನು ಅವ್ರನ್ನ ಹೇಳಿದ್ದೇನು ಕೇಳಿಸ್ಕೊಳ್ಳಲ್ಲ ಈಗ. ಇದು ನಾನು ಸ್ವತಃ ನೋಡಿದ್ದೇನೆ, 1 ವರ್ಷದಿಂದ ಪಕ್ಕದಲ್ಲೇ ಇದ್ದೇನೆ, ಹಾಗಾಗಿ ನನಗೂ ಆ ಪರಿಶ್ರಮ ಗೊತ್ತಿದೆ. ನಾನೇನು ಅದರಲ್ಲಿ ಕೈ ಜೋಡಿಸಿಲ್ಲ, ಆದರೆ ಅವ್ರ ಪರಿಶ್ರಮ ನಂಗೆ ಗೊತ್ತಿದೆ ಅಷ್ಟೇ. ಹೀಗೆ ಪರಿಶ್ರಮ ಅದು ತಪಸ್ಸಿನ ರೀತಿಯಲ್ಲಿ ಮಕ್ಕಳನ್ನು ಪ್ರತಿನಿತ್ಯ 4:45 ಎಬ್ಬಿಸಿ 10 ಗಂಟೆವರೆಗೆ ಅವ್ರನ್ನ ನೋಡ್ಕೊಳ್ಳೋದು. ನಾನಾ ರೀತಿಯ ಮಕ್ಕಳಿರ್ತಾರೆ, ಅವರೆಲ್ಲರ ಮನಸ್ಥಿತಿಯನ್ನು ಅರಿತು ಅವರಿಗೆ ಬೇಕಾದ ಹಾಗೆ ವಿದ್ಯೆಯನ್ನು ಹೇಳಿಕೊಟ್ಟು, ಅವರು ಓದೋದನ್ನು ಸರಿಯಾಗಿ, ಅವ್ರಿಗೆ ತಪ್ಪು ಹೇಳಿದ್ರೆ ಸರಿ ಹೇಳಿದ್ರೆ ಅದೆಲ್ಲ ಸರಿ ನೋಡ್ಕೊಂಡು ಹೋಗೋದಿದೆಯಲ್ಲ, ಸಾಮಾನ್ಯ ಕೆಲಸವೇ ಅಲ್ಲ ಅದು. ಅದು ಅವರಿಗೂ, ಅವ್ರ ಮನೆಯವರಿಗೂ ಮತ್ತು ಪಾಠಶಾಲೆಯಲ್ಲಿರುವಂಥ ಅಧ್ಯಾಪಕರಿಗೂ, ಅಡಿಗೆಯವರಿಗೂ, ಅವರಿಗೆಲ್ಲ ಗೊತ್ತಿರ್ತದೆ. ಹಾಗಾಗಿ ಆ ತಪಸ್ಸಿನಲ್ಲಿ ಅವರು ಅದೆಲ್ಲ ಮಾಡುವ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಹಂಗೆ ಪೌರೋಹಿತ್ಯ ಮಾಡ್ಕೊಂಡು ಚೆನ್ನಾಗಿರ್ಬೋದು, ಶಾಲೆ ಹಾಕೊಂಡು ಓಡಾಡ್ಬೋದಿತ್ತು. ಆದರೆ ಇದೆಲ್ಲವನ್ನು ಬಿಟ್ಟು ಪಾಠಶಾಲೆಯನ್ನು ನಡೆಸ್ತಾ ಇದ್ದಾರೆ. ಮಗದೊಮ್ಮೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಪಾಠಶಾಲೆ ನಡೆದುಕೊಂಡು ಹೋಗಲಿಕ್ಕೆ ಅವರ ಜೊತೆಯಲ್ಲಿ ಯಾರು ತೆರೆಮರೆಯಲ್ಲಿ ಪರಿಶ್ರಮವನ್ನು ಪಡ್ತಾ ಇದ್ದಾರೋ ಅಂಥ ಎಲ್ಲ ವೇದ ಭಕ್ತರಿಗೆ, ಗುರು ಭಕ್ತರಿಗೆ ಪ್ರತಿನಿತ್ಯವೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಮಾಡಬೇಕು. ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಇದರಲ್ಲಿ ಮುಖ್ಯವಾಗಿ ಗೀತಾಮಾಮಿ ದಂಪತಿಗಳು ಹಾಗೂ ಭುವನೇಶ್ವರಿ ಭಕ್ತ ಮಂಡಳಿ ಎನ್ನುವ ಹೆಸರಿನಲ್ಲಿ ಗೀತಾಮಾಮಿ ದಂಪತಿಗಳು ಎಷ್ಟೋ ಕೆಲಸವನ್ನು ಪರಮಾಚಾರ್ಯರ ಹೆಸರಿನಲ್ಲಿ, ಭುವನೇಶ್ವರಿ ಭಕ್ತ ಮಂಡಳಿ ಎನ್ನುವ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಅವರು ಹಾಗೆ ಚಂದ್ರಶೇಖರೇಂದ್ರ ಸರಸ್ವತಿ ಟ್ರಸ್ಟ್ ಅವರು ವಿನೋದ್ ಶರ್ಮಾ ಮತ್ತು ಶಬರೀಶ್ ಗಿರೀಶ್ ಅವರು ಇವತ್ತು ಪ್ರತ್ಯಕ್ಷವಾಗಿ ಉಪಸ್ಥಿತರಾಗಲಿಕ್ಕೆ ಆಗಲಿಲ್ಲ, ಪ್ರತಿ ವರ್ಷವೂ ಇರ್ತಾ ಇದ್ರು ಅವರು ಕೂಡ ಹಾಗೆ ಇನ್ನೂ ಅನೇಕ ಶ್ರೀರಾಮರಾಜು, ಹೀಗೆ ಅನೇಕ ವೇದ ಭಕ್ತರು, ಪರಮಾಚಾರ್ಯರ ಭಕ್ತರು, ಗುರುಬಂಧುಗಳು ಈ ಪಾಠಶಾಲೆಯ ನಿರ್ವಹಣೆಯಲ್ಲಿ ತೆರೆಮರೆಯಿಂದ ಸಹಕರಿಸ್ತಾ ಇದ್ದಾರೆ. ಹೀಗೆ ಒಬ್ಬರು ಹಾಲು ಕೊಡೋರು, ಒಬ್ಬರು ತರಕಾರಿ ಕೊಡೋರು, ಹೀಗೆ ಬೇಕಾದಷ್ಟು ಜನ ಇದ್ದಾರೆ. ತುಂಬ ಜನ ಹಾಗೆಲ್ಲ ಮಾಡಿದ್ರೇ ಪಾಠಶಾಲೆ ನಡ್ಕೊಂಡು ಹೋಗುತ್ತೆ. ಆ ರೀತಿ ಸಹಕಾರವನ್ನು ಕೊಡುವಂಥ ಅನೇಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಒಂದು ಸಂದರ್ಭವಶಾತ್ ಧನ್ಯವಾದವನ್ನು, ಪ್ರತಿನಿತ್ಯ ಧನ್ಯವಾದ ಹೇಳಬೇಕು, ಆದರೆ ಇವತ್ತು ಒಂದು ಸಂದರ್ಭವಶಾತ್ ಧನ್ಯವಾದವನ್ನು ಪಾಠಶಾಲೆಯ ವತಿಯಿಂದ, ಟ್ರಸ್ಟಿನ ವತಿಯಿಂದ ವೈಯಕ್ತಿಕವಾಗಿ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಹಾಗೆ ಈ ಕಲ್ಯಾಣ ಮಂಟಪವನ್ನು, ರಾಧಾಕೃಷ್ಣ ಕಲ್ಯಾಣ ಮಂಟಪವನ್ನು ಕೊಟ್ಟಿರುವಂತಹ ವೆಂಕಟೇಶ್ ದಂಪತಿಗಳು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಈ ಆರಾಧನಾ ಕಾರ್ಯಕ್ರಮದಲ್ಲಿ ಅನೇಕ ಕಾಣದ ಕೈಗಳು ಪರಮಾಚಾರ್ಯರ ಸೇವೆಯನ್ನು ಮಾಡಿರ್ತೇವೆ. ಹೂವನ್ನು, ಹಣ್ಣನ್ನು, ಹೀಗೆ ಬಾಳೆ ಎಲೆ ಇತ್ಯಾದಿ ಕೈಂಕರ್ಯ ಸಾಮಗ್ರಿಗಳನ್ನು, ಹೀಗೆ ಅನೇಕ ರೀತಿಯಲ್ಲಿ ಪರಮಾಚಾರ್ಯರಿಗೆ ಸೇವೆಯನ್ನು ಮಾಡುವಂಥ ಅನೇಕ ಕೈಗಳಿದೆ. ಇಲ್ಲಿ ಕಾರ್ಯಕರ್ತರ ಪಡೆಯೇ ಇದೆ, ಜೇನಿನ ಗೂಡಿನ ಹಾಗೆ ಒಂದು ದೊಡ್ಡ ಪಡೆ ಇದೆ. ಸಮರ್ಪಣಂ ಅಂತ ಒಬ್ಬರು ಇದ್ದಾರೆ,
ಕಣ್ಣನ್ ಮಾಮ ಅವರು ಹಾಗೆ ಕೂಡ ಅವರು ಹಾಗೆ ಈ ಕೈಂಕರ್ಯದಲ್ಲಿ ತೆರೆಮರೆಯಾಗಿ ನಿಂತು ನಮ್ಮ ಜೊತೆಯಲ್ಲಿ ಪರಮಾಚಾರ್ಯರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಕಾರ್ಯಕರ್ತರ ಪಡೆ ಇದೆಯಲ್ಲ, ಅವರೆಲ್ಲರೂ ಕೂಡ ಪರಮಾಚಾರ್ಯರ ಅನುಗ್ರಹಕ್ಕೆ ಭಾಜನರಾದವರು. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾಗೇಂದ್ರ ಶರ್ಮರೇ ಮೊದಲುಗೊಂಡು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನು ಪಾಠಶಾಲೆ ವತಿಯಿಂದ ಮತ್ತು ಟ್ರಸ್ಟಿನ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಸನ್ಮಾನಿತರ ಪರವಾಗಿ ವಿಷ್ಣು ಭಟ್ಲ ಲಕ್ಷ್ಮೀನಾರಾಯಣ ಘನಪಾಠಿಗಳು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪ್ರಾರ್ಥಯಾಮಿ ಯತ್ ಅಸ್ಮಾನ್ ಉದ್ದೇಶ್ಯ ಆಶೀರ್ಭಿರ್ ಅನುಗೃಹಂತು ಇತಿ ಲಕ್ಷ್ಮೀನಾರಾಯಣ ಘನಪಾಠಿನಃ ತಾನ್ ಪ್ರಾರ್ಥಯೆ. ಶರ್ವಾಣಿ ಶಶಿಶೇಖರಾಂಘ್ರಿಯುಗಳೀ ದಿವ್ಯಾರ್ಚನ ಪ್ರಸ್ಫುರತ್ ಬ್ರಹ್ಮಾನಂದಮರಂದಪಾನ ಸುಧಯ ಶಾಂತಾ ಪ್ರಶಾಂತಾ ಸದಾ ಯೇ ಸ್ಮೃತ್ಯಾ ಸಮಕಾಮಕೋಟಿಘಟನ ವ್ಯಾಪಾರಕಲ್ಪದ್ರುಮಾನ್ ಕಾಂಕ್ಷ್ಯಾಂ ಸಿದ್ಧಿಗತಾನ್ ಜಗದ್ಗುರುವರಾನ್ ಶ್ರೀಚಂದ್ರಚೂಡಾನ್ ಭಜೆ. ಪಾಂಡಿತ್ಯಂ ಪರಮೇಶ್ವರಿ ಸ್ತುತಿ ವಿಧೌ ನೈವಾಶ್ರಯಂತೆ ಗಿರಾಂ ವೈರಿಂಚಾನ್ಯಭಿಗುಂಭನ್ ತ್ವಾಂ ಪರಿಪುಲ್ಲ ನೀಲನಲಿನ ಶ್ಯಾಮಾಕ್ಷಿ ಕಾಮಾಕ್ಷಿ ಮಾಂ ವಾಚಾಲಿ ಗುರುತೆ ತಥಾಪಿ ನಿತರಾನ್ ತ್ವತ್ಪಾದ ಸೇವಾದರಃ. అస్మత్ శ్రీ గురుచరణారవిందాభ్యాం నమో నమః. పరమ పవిత్రమైనటువంటి సన్నివేశం, పరమ పవిత్రమైనటువంటి సమయం 2554 సంవత్సరాలకి పూర్వం శ్రీ ఆది శంకరాచార్యులు వారు నడయాడి అనేక బౌద్ధ జైన చార్వాక మతాలన్నింటినీ కూడా ఖండన చేసి ఈ యొక్క సనాతన ధర్మాన్ని స్థాపింపజేశారు. వారిని మనం చూడలేకపోయినాము. కానీ మనందరి భాగ్యం, మనందరం చూచుచుండగా మనందరినీ కూడా అనుగ్రహించడానికి మరి శంకర సాక్షాత్ అని చెప్పినట్లుగా ఆ శంకరాచార్యుల వారే, ఆ సాక్షాత్తు చంద్రమౌళీశ్వరుడే మళ్ళీ చంద్రశేఖరేంద్ర సరస్వతి స్వామివారిగా అవతరించారు. అది మనందరి యొక్క భాగ్యం. వారు అనేక విశేషాలు వారి గురించి చెప్పుకోవాల్సినటువంటివి ఉన్నాయి. ముందర ఒక చిన్న మాట పరిచయం. నాకు తెలుగు తప్ప మరే భాష రాదు, అందువల్ల దాంట్లోనే మాట్లాడుతున్నాను. అందరూ కూడా గ్రహించగలరని ప్రార్థిస్తున్నాను. ఇందాక నా గురించి వారు చెబుతూ కొద్దిగా చెప్పారు ఎక్కువగా. అవన్నీ కూడా నా యొక్క గొప్పతనం కాదు, మా పెద్దల యొక్క అనుగ్రహం. అంతేకాకుండా అది ఒక అదృష్టం తప్ప భాగ్యం ఫలతి సర్వత్ర న విద్యా నచ పౌరుషం అని చెప్తారు. అంతే తప్ప మరొకటి కాదు అని చెప్పుకుంటున్నాను. ఈ మనకి 68వ పీఠాధిపతిగా ఉన్నటువంటి పరమాచార్య స్వామి వారు పర్యటించినటువంటి ప్రదేశం అంటూ ఎక్కడా లేదు. కాశ్మీర్ నుంచి కన్యాకుమారి వరకు కూడా పాదయాత్ర చేసి మహామనీషి అయి వారు ధర్మాన్ని మళ్ళీ స్థాపన చేశారు. ఈ రోజున మనమందరం వేద పండితులము ఇట్లా సుఖంగా ఉన్నాము అంటే, అట్లాగే వేదం వర్ధిల్లుతోంది అంటే కేవలం ఆ స్వామివారి యొక్క భిక్ష, వారి యొక్క అనుగ్రహం తప్ప మరొకటి కాదు. నేను కర్ణాటక వెళ్ళాను, కేరళ వెళ్ళాను, గోవా వెళ్ళాను. సరే, ఆంధ్ర తెలంగాణ మా ప్రదేశాలే. ఎక్కడ చూసినా కూడా, ఎవరింటికి వెళ్ళినా కూడా పరమాచార్య స్వామి వారి ఫోటో లేకుండా ఎక్కడా లేదండి. అంటే వారి యొక్క ప్రతిభ అక్కడ దాకా వెళ్ళింది. 68వ పీఠాధిపతిగా వారు ఉన్నారు. 87 సంవత్సరాల పాటు సుదీర్ఘమైనటువంటి సేవ చేశారు. కంచి కామకోటి మూలాంనాయ సర్వజ్ఞ పీఠాధిపతులుగా వారిని పరమాచార్య అని, మహాస్వామి అని,
మహాపెరియవ అని చెప్పి పిలుస్తూ ఉంటారు. వారు 1894 సంవత్సరం దక్షిణ దేశంలోని ఆర్కాడ్ జిల్లాలోని విల్లుపురం గ్రామంలో ఒక స్మార్త హోయసల కర్ణాటక బ్రాహ్మణ కుటుంబంలో అనురాధ నక్షత్రంలో జన్మించారు. మే 20న వీరి తల్లిదండ్రులు శ్రీమతి మహాలక్ష్మి శ్రీ సుబ్రహ్మణ్య శాస్త్రి గారు. వీరికి చిన్నతనంలో పెట్టినటువంటి పేరు స్వామినాథన్. అట్లాగే ముద్దుగా గన్ని అని పిలిచేవారట. అంటే పంచవన్నెల చిలక అని తెలుగులో దానికి అర్థం. వారు చిన్నతనంలో 1వ తరగతి చదువుతునేటప్పుడే ఎవరో పై అధికారి వచ్చి 3వ తరగతి పుస్తకం ఇస్తే వారు అనర్గళంగా చదివేశారట. వెంటనే 3వ తరగతిలోకి ప్రమోషన్ చేశారు అని చెప్తారు. వారు ఎంత కఠిన నియమాలుగా ఉన్నారో అందరికీ తెలిసినటువంటిదే, మనం ప్రత్యేకం చెప్పక్కర్లేదు. వారు ఒక రాజకీయవేత్తగా అనేక విశేషాలు తెలుసు వారికి. అట్లాగే ఒక చారిత్రక పరిశోధకులు వస్తే వాళ్ళకి తెలియనటువంటి అనేక విశేషాలను చెప్పేటటువంటి వారు. అలాగే జ్యోతిష్ శాస్త్రానికి సంబంధించినటువంటి విషయాలు కూడా అనేక ప్రతిభా సామర్థ్యాలు కలిగినటువంటి వారు. అద్భుతము అనిర్ధర సాధ్యము అయినటువంటి విశేషాలు వారిలో ఉన్నాయి. వారు చిదంబరం సమీపంలోని ఒక గ్రామంలో ఆనంద తాండవపురం అనేటువంటి గ్రామంలో ఉన్నటువంటి ఒక మూగ బాలుడికి మాటలు తెప్పించారు. అట్లాగే ఒక హిందువుల్ని మాత్రమే వాళ్ళు కొరవడం కాదు, మహమ్మదీయులు కూడా వచ్చి వారిని కొలిచేవారు. అంతేకాకుండా ఒక మహమ్మదీయుడు వారి యొక్క పలకి కూడా మోశారు అని చెప్తారు. అట్లాగే భారత రాజ్యాంగం రాసేటప్పుడు మతాన్ని ప్రాథమిక హక్కుగా గుర్తించడానికి కూడా శ్రీ చంద్రశేఖరేంద్ర సరస్వతి స్వామివారే కారణం అని చెప్తారు. అట్లాగే ఇట్లా మనకి స్వాతంత్ర్యోద్యమం రావడానికి కూడా అనేక రకాలుగా వారు గాంధీ గారికి మార్గనిర్దేశనం చేశారు. ఒకానొక సమయంలో గాంధీ గారు వారితో మాట్లాడిన తర్వాత అంత క్రితం వారికి ఉన్నటువంటి భావాల్ని మార్చుకుని నేను బయటికి వచ్చాను అని చెప్తారు. అటువంటి స్వామివారు 1994 జనవరి 8న శనివారం రోజున వారు బ్రహ్మీభూతులయ్యారు. మధ్యాహ్నం 2:58 ఇది మనందరికీ కూడా చాలా దుఃఖకరమైనటువంటి వార్త. అయినప్పటికీ వారందరూ కూడా మనందరిలో ప్రవేశించి మనందరి చేత ఇటువంటి సత్కార్యక్రమాల్ని చేయించుకుని మళ్ళీ ఈ సనాతన ధర్మాన్ని పునరుజ్జీవనం చేయడానికి బద్ధకంకణులై ఉన్నారు. వారి యొక్క అనుగ్రహం లేనిదే ఇవాళ ఇంత వైభవంగా ఈ యొక్క కార్యక్రమం జరిగేటటువంటి అవకాశం లేదు. వారు మీ అందరిలో కూడా ప్రవేశించారు. ముఖ్యంగా ఈ గౌతమి చారిటబుల్ ట్రస్ట్ నిర్వాహకులు, అట్లాగే మన గోవింద కనపాటి గారు, ఇంకా అనేక మంది ఉన్నారు. వారందరి పేర్లు కూడా నాకు తెలియదు, మన్నించాలి. వారందరిలో కూడా ప్రవేశించి వారి స్వరూపాలుగా ఉంటూ వారు ఈ యొక్క కార్యక్రమాన్ని నడిపిస్తున్నారు. ఎందుకని అంటే ఒక కార్యక్రమం చేయాలి అంటే సంఘే శక్తి కలవు యుగే అని చెప్తారు. కలియుగంలో శక్తి ఎక్కడ ఉన్నది అంటే సంఘంలో ఐకమత్యంలో మాత్రమే ఉన్నది అని చెప్తారు. ఐకమత్యమే మహాబలం అని మనకి తెలిసినటువంటి వాక్యం. కాబట్టి ఇటువంటి కార్యక్రమం ఇలా రకంగా నడుస్తోంది అంటే నేను పొద్దు నుంచి చూస్తున్నాను. టైం అంటే టైం కరెక్ట్గా అలా నడుస్తోంది, చాలా అద్భుతంగా. ఇక్కడ ఉన్నటువంటి ప్రతి ఒక్కరూ కూడా నేను చెయ్యాలి స్వామివారికి ఏదో ఒక సేవ అనేటువంటి ఉద్దేశ్యంతో చేస్తున్నారు తప్ప మొక్కుబడిగా ఎవరు చేయట్లేదు. అదొక గొప్ప విధమైనటువంటి విశేషం. తర్వాత మనం వేదానికి స్వామివారు చేసినటువంటి సేవ తక్కువది కాదు. ఎవరైనా ఒక ధనికులు స్వామివారి దగ్గరికి వస్తే ఏదన్నా వారికి సమర్పిస్తే వారు ఎప్పుడూ ముట్టుకునేవారు కాదుట. దాన్ని అక్కడ ఉన్న వేద పండితులకి ఇమ్మనో లేదంటే ఇంకోటి ఏదో చేయమని ధర్మానికి ఒక దేవస్థానానికి వినియోగించమనో చెప్పేవారట. మొన్న మధ్య కాశీలో ఉన్నటువంటి ఒక మహాపెద్ద పండితులు స్వామివారి గురించి మాట్లాడుతూ ఒక విషయం చెప్పారు. వారు అప్పటికి ఇంకా ఏను సరస్వతి స్వామివారు సన్యాసం తీసుకోలేదు. ఆ సమయంలో వారికి ఒక చిన్న ఒంటి నిండా మశూచిలాగా వచ్చిందిట. వస్తే డాక్టర్లందరూ కూడా స్నానం చేయడానికి వీల్లేదు అని చెప్పారు. కానీ త్రికాలార్చన పూజ మన పీఠంలో స్వామివారే చేస్తారు తప్ప మరొకరు చేయరు.
సాక్షాత్తు కైలాసం నుంచి తేబడినటువంటి చంద్రమౌళీశ్వర లింగం కాబట్టి ఆ పూజకి వారు మఠంలో ఉన్నటువంటి అధికారులు, శిష్యులు, భక్తులు, సన్నిహితులు అందరూ కూడా వద్దంటున్నా కూడా వారు స్నానం చేసి ఆ రకంగా 3 త్రికాల పూజ చేస్తారు కదా, 3 కాల పూజలు అట్లాగే చేశారట. అంటే ఒక కర్తవ్య నిర్వహణలో ఎలా ఉండాలి, ఒక సన్యాసి ఏ రకంగా జీవించాలి అనేటటువంటిది చూపించినటువంటి మహాయతీశ్వరులు. బ్రిటిష్ వారు కూడా సన్యాసి అంటే వీరే అని చెప్పి మనకి ఆ రకంగా అన్నారు అంటే వారి యొక్క గొప్పతనం మనకి తెలుస్తుంది. అలాగే రాముడు గురించి చెప్తూ మారీచుడు రావణాసురుడితో చెప్తాడు, రామో విగ్రహవాన్ ధర్మ అని. అంటే ఒక శత్రువు వాడి గురించి చెప్తున్నారు అంటే అది ఎటువంటి ప్రమాణభూతమైన వాక్యమో మనం తెలుసుకోవాలి. అంటే సాక్షాత్తు వాళ్ళు మన మతాను వాళ్ళు కాదు వారు, అయినప్పటికీ ఆ రకంగా చెప్పారు అంటే వారు చాలా గౌరవం ఇచ్చేవాటి అనేక విశేషాలు ఉన్నాయి. అవన్నీ కూడా మీ అందరికీ తెలిసినవే, నేను చెప్పక్కర్లేదు. వారికి అత్యంత ప్రీతిపాత్రమైనది ఏమిటి అంటే వేదం, వేదం, వేదం అంతే, మరొకటి కాదు. అటువంటి వేదాన్ని పునరుద్ధరించాలి అంటే ఒకరి వల్ల అయ్యేటటువంటిది కాదు, ఒకరిని ముందర పెట్టుకుని మనందరం కూడా నడిపించాలి అది. అట్లా మీరందరూ కూడా సహకరించి ఇక్కడ ఉన్నటువంటి పాఠశాలలన్నిటికీ, అట్లాగే ఈ కార్యక్రమం చేస్తున్నటువంటి గౌతమికి కూడా సమానమైన భాగమే వస్తుందండి. చేయించేవారికి, చేసేవారికి, చేయిస్తుంటే అనుమతించేవారికి, చేయమని ప్రేరేపించేవారికి. కాబట్టి ఈ రకంగా ఒక్క శ్లోకం చెప్పి నేను ముగిస్తాను. అది ఏమిటి అంటే, గణ్యంతే పాంసవో భూమేహే గణ్యంతే వృష్టిబిందవ నగణ్యంతే విధాత్రాపి వేద సంస్థాపనే ఫలం అని ఒక అద్భుతమైనటువంటి శ్లోకం. అంటే ఈ భూమిలో ఉన్నటువంటి ఇసుక రేణువులు కొన్ని కోటాను కోట్లు ఉంటాయి, వాటిని అన్నింటినీ కూడా లెక్కించవచ్చుట. అట్లాగే ఆకాశం నుండి పడుతున్నటువంటి వృష్టి బిందువులను అన్నింటినీ కూడా లెక్కించవచ్చుట, అంటే గణన చేయవచ్చు. నగణ్యంతే విధాత్రాపి వేద సంస్థాపనే ఫలం అని చెప్పి చెప్తారంటే, ఒక వేదాన్ని అధ్యయనం చేసేటటువంటి వారికి సహాయం కనుక చేసినట్లయితే, వేద సంస్థాపన చేసినట్లయితే, వేద పాఠశాలలకి మనం కనుక ఆర్థిక సహాయం కానీ శారీరక సహాయం కానీ చేసినట్లయితే ఆ ఫలం ఎంతో లెక్క పెట్టడానికి 4 ముఖాలు కలిగినటువంటి బ్రహ్మగారికి కూడా తరం కాదు అని చెప్పి ఇది శాస్త్ర ప్రమాణభూతమైనటువంటి వాక్యం. అందువల్లే మనకి కృష్ణయజుర్వేద తైత్రీ శాఖలో కూడా అన్నేన ప్రాణా ప్రాణైర్బలం బలేన తపస్తపసా శ్రద్ధా శ్రద్ధయా మేధా మేధయా మనీషా మనీషయా మనో మనసా శాంతి శాంత్యా చిత్తం చిత్తేన స్మృతిగ్ముస్మృత్యా స్మారగ్గుస్మారేణ విజ్ఞానం విజ్ఞానేనాత్మానం వేదయతి తస్మాదన్నం దదన్ సర్వాణ్యేతాని దదాతి అని చెబుతోంది. అన్నం గురించి చెప్పుకుంటే అనేక విశేషాలు ఉన్నాయి, కానీ ఒక్క అన్నం కనుక మనం పెట్టినట్లయితే వేదం చదువుకునేటటువంటి విద్యార్థికి దానివల్ల ఎంత ప్రయోజనం ఉందో మనం చెప్పలేం. అన్నం వల్ల బలం, బలం వల్ల ఈ లిస్ట్ అంతా కూడా మనకి ఇక్కడ ఇచ్చారు. కాబట్టి బలం వస్తుంది, మేధస్సు వస్తుంది, బుద్ధి వస్తుంది, జ్ఞానం వస్తుంది. మనం పుట్టింది ఎందుకోసం అంటే మోక్షాన్ని పొందడం కోసం పుట్టాం. పరమ పవిత్రమైనటువంటి ప్రయోజనం, తురీయమైనటువంటి ప్రయోజనం ఏమిటి అంటే మోక్షాన్ని పొందడమే. ఆ మోక్షం ఎలా కలుగుతుంది అంటే స్వాధ్యాయ ప్రవచనే ఏ వేది నాకో మౌద్గల్య తద్ధి తపస్తద్ధి తపః అని మనకి అనేక రకాలైనటువంటి తపస్సుల్ని చెప్పారు. వ్రతం తపస్, సత్యం తపస్, శృతం తపస్, శాంతం తపోధమస్తపశ్యమస్త బోధానందపో యజ్ఞం తపః అని అట్లాగే ఇంకా కొన్ని కూడా చెప్పారు. అవన్నీ చెప్పుకునే టైం లేదు మనకి ఇప్పుడు. కాబట్టి వాటిలన్నింటిలో అందరూ ఒక్కొక్క మహర్షి ఒక్కొక్క తపస్సును చెప్పారు. చెప్పిన తర్వాత అందరూ కలిసి ఒప్పుకునేది ఏమిటయ్యా అంటే స్వాధ్యాయ ప్రవచనే ఏవ, స్వాధ్యాయము ప్రవచనము 2 మాత్రమే తపస్సులు అని చెప్పారు. స్వాధ్యాయ శబ్దానికి అర్థం ఏమిటి అంటే నిత్యం అధ్యయనం స్వాధ్యాయ. ప్రవచనం అంటే బ్రహ్మయజ్ఞం కానీ లేదంటే విద్యార్థులకి పాఠం చెప్పడం కానీ, ఇదే తపస్సు. ఆ రకంగా మేము తెలంగాణలో వేదభవనం అని పిలువబడినటువంటి వెంకట్రామ కన్నపాటి గారిని చూసాం. అట్లాగే ఈ కర్ణాటకకి, ఈ బెంగళూరుకి వేదభవనం ఏమిటి అంటే ఈ గౌతమి చారిటబుల్ ట్రస్ట్ ద్వారా నడవబడుతున్నటువంటి ఆ పాఠశాల. ఆ రకంగా అది వృద్ధి చెందాలి అని
ఆ రకంగా చంద్రశేఖరేంద్ర సరస్వతి స్వామివారి యొక్క కృప మనందరి మీద కూడా ఉండాలి అని చెప్పి ప్రార్థిస్తూ, నేనేమన్నా తప్పుగా మాట్లాడి ఉంటే పెద్దల్ని మన్నించమని ప్రార్థిస్తూ స్వస్తి. ಓಂ ಉದೇ ನಮೇ ನಮುದುದೇ ನಮೋತ್ತರ ಮೇ ನಮುದುದೇ ನಮೋತ್ತರ ಏ ನಮೋತ್ತರ ಮೇ ನಮೇ ನಮೋತ್ತರ ಅನ್ನಜ ನಜೋತ್ತರ ಮೇ ನಮೇ ನಮೋತ್ತರ ಅನ್ನಜ ಉತ್ತರಾನ್ನಜ ನಜೋತ್ತರ ಮುತ್ತರಾನ್ನಜಾಗ್ನೇ ನಜೋತ್ತರ ಮುತ್ತರಾನ್ನಜಾಗ್ನೇ ಉತ್ತರಮಿತ್ಯುತ್ತರಾಂ ನಜಾಗ್ನೇ ನಜ ನಜಾಗ್ನೇ ಘೃತೇನ ಘೃತೇನಾಗ್ನೇ ನಜ ನಜಾಗ್ನೇ ಘೃತೇನ ಅಗ್ನೇ ಘೃತೇನಾಗ್ನೇ ಘೃತೇನಾಹುತ ಹುತ ಘೃತೇನಾಗ್ನೇ ಘೃತೇನಾಹುತ ಘೃತೇನಾಹುತ ಹುತ ಘೃತೇನಾಹುತ ಆಹುತೇತ್ಯಾಹುತ ರಾಜಸ್ಪೋಷೇಣ ಪೋಷೇಣ ರಾಜೋ ರಾಜಸ್ಪೋಷೇಣ ಸಗಂ ಸಂಪೋಷೇಣ ರಾಜೋ ರಾಜಸ್ಪೋಷೇಣ ಸಂ ಪೋಷೇಣ ಸಗಂ ಸಂಪೋಷೇಣ ಪೋಷೇಣ ಸಗಂ ಸೃಜ ಸೃಜ ಸಂಪೋಷೇಣ ಪೋಷೇಣ ಸಗಂ ಸೃಜ ಸಗಂ ಸೃಜ ಸೃಜ ಸಗಂ ಸಗಂ ಸೃಜ ಪ್ರಜಜಾ ಪ್ರಜಜಾ ಸೃಜ ಸಗಂ ಸಗಂ ಸೃಜ ಪ್ರಜಜಾ ಸೃಜ ಪ್ರಜಜಾ ಪ್ರಜಜಾ ಸೃಜ ಸೃಜ ಪ್ರಜಜಾ ಚ ಪ್ರಜಜಾ ಸೃಜ ಸೃಜ ಪ್ರಜಜಾ ಚ ಪ್ರಜಜಾ ಚ ಪ್ರಜಜಾ ಪ್ರಜಜಾ ಚ ಧನೇನ ಧನೇನ ಚ ಪ್ರಜಜಾ ಪ್ರಜಜಾ ಚ ಧನೇನ ಪ್ರಜಜೇತಿ ಪ್ರಜಜಾ ಚ ಧನೇನ ಧನೇನ ಚ ಧನೇನ ಚ ಧನೇನ ಚ ಧನೇನ ಚ ಧನೇನ ಚ ಧನೇನ ಧನೇನ ಚ ಚೇತಿ ಚ ಓಂ. ಧನ್ಯವಾದ ಹೇಳ್ತೇನೆ ಅವರಿಗೆ. ನಮ್ಮನ್ನು ಇಲ್ಲಿಯವರೆಗೆ ತೆಲುಗು ಭಾಷೆಯಲ್ಲಿ ಅನುಗ್ರಹಿಸಿದಂತಹ ವಿಷ್ಣು ಭಟ್ಲ ವೇದಬ್ರಹ್ಮಶ್ರೀ ವಿಷ್ಣು ಭಟ್ಲ ಲಕ್ಷ್ಮೀನಾರಾಯಣ ಘನಪಾಠಗಳಿಗೆ ಅನಂತ ಧನ್ಯವಾದಗಳು. ರಾಧಾಕೃಷ್ಣ ಘನಪಾಠಗಳು ಹೇಳ್ತಾ ಇದ್ದರು, ಆಂಧ್ರದಲ್ಲಿ ತುಂಬ ವೇದ ಸದಸ್ಸುಗಳು ನಡೀತದೆ. ಆ ವೇದ ಸದಸ್ಯಗಳೆಲ್ಲರಿಗೂ ಕೂಡ ಎಲ್ಲ ವೇದ ಸದಸ್ಯಗಳಿಗೂ ಬಹುತೇಕವಾಗಿ ಈ ಲಕ್ಷ್ಮೀನಾರಾಯಣ ಘನಪಾಠಗಳೇ ಅಧ್ಯಕ್ಷರಾಗಿ ಹೋಗ್ತಾರೆ. ಅಲ್ಲಿ ಅಧ್ಯಕ್ಷರು ಯಾವ ಹನಸನ್ನು ಎತ್ತಾರೋ ಎಲ್ಲರೂ ಹೇಳಬೇಕು. ಆ ಪಂಚಾಶತ್ತನ್ನು ಎತ್ತುವುದರಲ್ಲಿಯೇ ಒಂದು ವೈಶಿಷ್ಟ್ಯವಿರ್ತದೆ. ಅತ್ಯಂತ ಪೂರ್ಣವಾದ ಹನಸುಗಳನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಅದು ಆ ವೈಶಿಷ್ಟ್ಯಪೂರ್ಣವಾದ ಹನಸುಗಳನ್ನು ಪ್ರಾರಂಭ ಮಾಡುವುದರಲ್ಲಿ ಅವರು ಅತ್ಯಂತ ಸಿದ್ಧಹಸ್ತರು. ಹೀಗೆ ಆ ವಿಷಯದಲ್ಲಿ ಆಂಧ್ರದಲ್ಲೆಲ್ಲರೂ ಎಲ್ಲ ವೇದಾಧ್ಯಾಯಗಳಲ್ಲಿಯೂ ಕೂಡ ಇವರು ಅತ್ಯಂತ ಚಿರಪರಿಚಿತರಾಗಿದ್ದಾರೆ ಅಂತ ಅವರ ಬಗ್ಗೆ ಒಂದು ವಿಶಿಷ್ಟವಾದ ಮಾಹಿತಿಯನ್ನು ಹಂಚಿಕೊಂಡರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಮಹಾಮಂಗಳಾರತಿ ಆಗತ್ತೆ. ಮಹಾಮಂಗಳಾರತಿ ನಂತರದಲ್ಲಿ ಕೆಳಗಡೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ದಯಮಾಡಿ ಎಲ್ಲರೂ ಕೂಡ ಮಹಾಮಂಗಳಾರತಿಯನ್ನು ಸ್ವೀಕರಿಸಿ ನೋಡಿ ಪ್ರಸಾದವನ್ನು ಸ್ವೀಕರಿಸಿ. ಯಾರು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳದೆ ಹೋಗಬಾರದು. ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಮಂಗಳಾರತಿ ಆದ ಮೇಲೆ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಪ್ರಾರ್ಥನೆ. ಮಂಗಳಾರತಿ ಆಗತ್ತೆ. ಎಲ್ಲರೂ ಕೂಡ ದಯಮಾಡಿ ಎದ್ದು ನಿಂತುಕೊಳ್ಳಬಹುದು. ओम नरज प्रजाम गोपाज अमृतस्वाज दीपसे दासाञ्जनिष्यमाणाञ्च अमृत सत्ये प्रतिष्ठिताम् अथर्वपितुं मे गो रसमन्नमिहायुषे अदब्धायोजिततनो अभिषन्नपितुं कृणो
यज्ञस्य पशून्मे गोपाया विपादोजे चतुष्पदः अष्टाशभाजय इहाग्ने चैकशभा आशुकाः सप्तशभाम्ने गोपाया ये च सभ्यास्तभासतः तानिन्द्रियावतः कुरु सर्वमाजुरुपादताम् अहे बुद्धिजमन्त्रं मे गोपाया यवृषयत्रैभिदा विदुः यतः सामानिजयोगुंधे आहिष्यैरमृता सदाम् स्वतन्त्रा सत्येन परिषिञ्चामीति साचं परिषिञ्चति सत्यं वर्तेन परिषिञ्चामीति प्रातः अग्निर्वाऋतम् असवादित्यः सत्यम् अग्निमेव तदादित्येन साचं परिषिञ्चति अग्निनादित्यं प्रातः सह यावदहोरात्रे भवतः तावदस्य लोकस्य नार्धन्नऋष्टिः नाम ओनपर्यन्तो यस्यैवं विदुषोऽग्निहोत्रं जुह्वति यौजैर्देवं वेद तस्मात् वाजपेययाजीभूतो मेभ्यो दक्षिण्यः अनुग्रवति सोमग्रहैः अमुमेवताय लोकमभिजयति इममेवताय लोकमभिजयति प्रतिष्ठं च सोमग्रहैः यावदेव सत्यं तेन सूयते वादुभ्यस्वराग्रहान् हरन्ति अनुतेनैव विषगुं दृशति हिरण्यपात्रं मथो पूर्णं ददाति मथं व्यासानीति एकधा ब्रह्मण उपहरति एकथैव यजमानः दुष्टेजो ददाति विराजमेव तैरात्मा यजमानो वरुन्धे एकादशदशपालभ्यन्ते एकादशाक्षरा पृष्ठपैष्टुभा पशवः पशूनेवावरुन्धे वैष्णदेवो वा अष्टः नानादेवत्या पशवो भवन्ति अश्वस्य गर्भत्वाय नानारूपा भवन्ति नानारूपा पदवः बहुरूपा भवन्ति तस्मात् बहुरूपा पदवः समृद्ध्यै आशास्ते यजमानोऽसौ आजुराशास्ते सुप्रजास्त्वमाशास्ते प्रजापवनस्यामाशास्ते उत्तरां देवयज्ञामाशास्ते भोजोह विष्करणमाशास्ते दिव्यङ्गामाशास्ते विश्वं प्रियमाशास्ते यदनेन हविषाशास्ते तदस्यात्तदृत्यात् तदस्मै देवाराजन्ताम् तदग्निर्देवो देवेभ्यो वनते वयमग्निर्मानुषाः इष्टं च भूतं च उभे च रात्र्यावापृथिवी अगुंहतस्वादाम् भागतर्वाणस्येदं च नमो देवेभ्यः त्र्यम्बकं यजामः इत्याह यथा जनयते वदं करोति रात्रये वदते रुद्रभाग
ये त्र्यम्बकं चरन्ति आदित्यं वरुं पुनरेत्युनिर्पपति इयं वा अदितिः अस्यामेव प्रतिष्ठन्ति तेन सोऽस्याभीष्टः यत्सभायां विदयन्ते तेन सोऽस्याभीष्टः तदावसते हरन्ति तेन सोऽस्याभीष्टः तथा सर्वे प्रीता अभीष्टा आसीयन्ते प्रवसमेष्यन्तेवमुपतिष्ठेतैकमेकम् यथा ब्राह्मणाय गृहे वाचने परिराज गृहानेति तादृशेव तत् पुनरागत्योपतिष्ठते साभागेयमेवैषास्तत् सा तत ऊर्ध्वारोहत् सारोहिण्यभवत् तत्रोहिण्यैरोहिणित्वम् रोहिण्यामस्ति मातसीता स्व एवैरङ्गानौ प्रतिष्ठितमाधत्ते वृद्धाख्येन काले कालमागते ब्रह्मवादिनो वदन्ति सत्त्वा अध्वर्युस्यात् यो यतो यज्ञं प्रयुङ्क्ते तदहनं प्रतिष्ठापयतीति स्वात्वा अध्वर्युर्यज्ञं प्रयुङ्क्ते देवागातुविदो गातुं भूत्वा गातुविदेत्याह यत एव यज्ञं प्रयुङ्क्ते तदेनं प्रतिष्ठापयति प्रतिष्ठते प्रजया भजते बहु वै तस्याजते इमान् जनतागुं सङ्गृह्णातीति द्वादशारत्रीरजना भवति द्वादशमासाः संवत्सरः संवत्सरमेवावरुन्धे ॐ जी भवति ऊर्ध्वैन्द्राः ऊर्ध्वमेवावरुन्धे पुत्रा नक्षत्रं भवति पुत्रं वा एतत्कर्म यदश्चमेधः समृद्ध्यै बह्वश्वायै बह्वजाविकायै बहुविहितवायै बहुमागतिरायै बहुविरञ्जायै बहुभस्त्रिकायै बहुजागपूर्णायै रयमत्यै पुष्टिमत्यै बहुराजभोजायै राजास्तु नक्षत्रं देवमिन्द्रियम् इदमासान्त्रिगक्षणम् अभिधासंजुहोतना यस्य भान्तिरश्मयो यस्य केतवः यस्येमा विश्वा भुवनानि विश्वाः सयुक्तिकाभिरभिसंवसानः अद्यर्नो देवस्तु विते दधातु अभिषावर्धयन्तः प्रगञ्जीवेम जलहस्तवीराः चित्रं नक्षत्रपुरगात् पुरस्कारात् अनुराधापरिशयं वदन्ति तन्मित्रयेति पदभिर्देवजान्ति निरञ्जनैर्विततैरन्तरिक्षे नमो भजं वैश्रवणाय कुर्मः समेकामाय मध्यं कामेश्वरो वैश्रवणो ददाति वैश्रवणाय महाराजाय नमः भवन्तो वै देवानागुं गवाः एवात्मै भवान् प्रयच्छन्ति
राजा भूतस्य जातपदरेक आसीत् तदासार पृथिवीन्द्यामुते मां तस्मै देवाय चतुष्पदस्तस्मै देवाय हविषा विधेमा मदाबलदायस्य उपासते प्रतिजयस्य देवाः यस्य छायामृतं यस्य मृत्यु तस्मै देवाय हविषा विधेमा संयुक्तो यस्मात् परं न परमस्ति किञ्चित् यस्मात् नानीयो वृक्ष इव स्तब्धो दिवितिष्ठत्येकस्य नेदं पूर्णं पुरुषेण सर्वं न कर्मणा न प्रजापतेन त्यागेनैके अमृतत्वमानशः परेण नाजन्निहितगुहायां तत्राजते तत्त्वपजो विशन्ति वेदान्त विज्ञान सुनिश्चितार्थाः संन्यासयोग जतयः शुद्धसत्त्वाः ते ब्रह्मलोके तु परान्तकाले परामृतात् परिमुच्यन्ति सर्वे दह्रं विपापं परमेश्मभूतं यत्पुण्डरीकं पुरमध्यसग्रस्थम् तत्रापि दह्रं गगनं विशोकस्तस्मिन् यतं तस्तदुपासितव्यं यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। मलयेश्वर जीव विवेक वितं भव शंकर देशिकमे भवयेव भवानि तमे नितरां समजायत चेतसि कौतुकिता मम वारय मोह महाजलधिं भव शंकर देशिकमे शरणम् दिग्हृदे बहुधा भवतो भविता समदर्शन लालसता अतिथीनमिमं परिपालय मां भव शंकर देशिकमे शरणम् अवितुङ्गलिकाकृतयो विचरन्ति महामहसतः एवं सूर्यवात्र विभासि गुरो भव शंकर देशिकमे शरणम् गुरुपुङ्गव पुङ्गव केतन ते समतामयतान्नहि सुधीः शरणागत वत्सल तत्त्वविदे भव शंकर देशिकमे शरणम् विदितान मया
उपनिषदैककला न च किञ्चन काञ्चनमस्ति गुरो त्वमेव विदेहि कृपां सहजां भव शङ्कर देशिकमे शरणम् उत्तरायणं सूत्रभाष्यकृतौ वन्दे भगवन्तौ पुनः पुनः त्वं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम् य एवं विद्वानेतजेष्ट्याय जते दिग्वदेः पुरोनुवाक्या भवन्ति सर्वासां दिशामभिजित्यै य एवमेवैयोज एवं विद्वानेवैयोज एवं विद्वान् एवं विद्वानेवमेवं विद्वानेतजैतजा विद्वानेवमेवं विद्वानेतजा विद्वानेतजैतजा विद्वानेतजेष्ट्यैतजा विद्वानेतजेष्ट्या एतजेष्ट्यैतजैतजेष्ट्या जजते जजत इष्ट्यैतजैतजेष्ट्या जजते इष्ट्या जजते जजत इष्ट्येष्ट्या जजते दिग्वतेर्दिग्वतेर्जजत इष्ट्येष्ट्या जजते दिग्वतेः यजते दिग्वतेर्दिग्वतेर्यजते जजते दिग्वतेः परानुभाग्या दिग्वतेर्यजते जजते दिग्वतेः परानुभाग्या दिग्वतेः परानुभाग्या दिग्वतेर्दिग्वतेः परानुभाग्या भवन्ति परानुभाग्या दिग्वतेर्दिग्वतेः परानुभाग्या भवन्ति दिग्वतेरिति दिग्वतेः पुराणभाग्या भवन्ति पुराणभाग्या भवन्ति सर्वासां भवन्ति पुराणभाग्या भवन्ति सर्वासां पुराणभाग्या इति पुनः अनुभाग्याः भवन्ति सर्वासां भवन्ति सर्वासां दिशां सर्वासां भवन्ति सर्वासां दिशां
सर्वासां दिशां सर्वासागं सर्वासां दिशामभिजित्यै दिशागं सर्वासागं सर्वासां दिशामभिजित्यै 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 अभिजित्या इत्यभिजित्यै सर्वादिशाभिजयते प्रजापतिर्वैदशः तृणागं होता सोमश्चतुर्होतृणागं होता अग्निः पञ्चहोतृणागं होता ध्याता षड्होतृणागं होता अर्यमा सप्तहोतृणागं होता एते वै चतुर्होतृणागं होतारः तान् य एवं वेद सर्वासु प्रजाः सन्नमत्ते सर्वादिशाभिजयते ॐ ಬೆಳಗಿಂದ ಇಷ್ಟೊತ್ತವರೆಗೂ ಎಲ್ಲರೂ ಸಹ ಗುರುಗಳ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಅನಂತಾನಂತ ಧನ್ಯವಾದಗಳು. ಕೊನೆಯದಾಗಿ ಎಲ್ಲರಿಗೂ ಭೋಜನ ಪ್ರಸಾದದ ವ್ಯವಸ್ಥೆ ಇದೆ ಕೆಳಗಡೆಗೆ, ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ.